ಹಾಯ್, ಎಲ್ರಿಗೂ ಬೆಳಗಿನ ಜಾವದ ಶುಭೋದಯಗಳು. ನನ್ನ ಹೆಸರು ಕವೀಂದ್ರ ಕುಮಾರ್ ಚಾಬುಕ್ ಸರ್. ನಾನು ಲೆಕ್ಚರರ್ ಆಗಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಂಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋ ವಿಷಯ ಏನಪ್ಪ ಅಂದ್ರೆ ಪಾವತಿ ಶುಲ್ಕ ಮತ್ತು ಬಂಡವಾಳದ ಹರಿವು ಎಂಬ ಅಧ್ಯಯನದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಪಾವತಿ ಶುಲ್ಕ ಮತ್ತು ಬಂಡವಾಳದ ಹರಿವು ಎಂಬ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋ ವಿಷಯಗಳು ಯಾವುವು ಅಂದ್ರೆ ಪಾವತಿ ಶುಲ್ಕ ಅಂದ್ರೆ ಏನು, ಪಾವತಿ ಶುಲ್ಕನ ಕಲ್ಪನೆ ಮತ್ತು ಘಟಕಗಳು, ಕಾಂಪೊನೆಂಟ್ಸ್ ಆ್ಯಂಡ್ ಕಾನ್ಸೆಪ್ಟ್ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಕಾರಣ ಆಗ್ತಕ್ಕಂಥ ಅಂಶಗಳು ಯಾವುವು ಮತ್ತು ಆ ಪಾವತಿ ಶುಲ್ಕಿನ ಅಸಮತೋಲನವನ್ನು ಸರಿಪಡಿಸುವ ವಿಧಾನಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದೇ ರೀತಿಯಾಗಿ ವಿದೇಶಿ ವಿನಿಮಯ ದರ ಅಂದರೆ ಏನು, ಆ ವಿದೇಶಿ ವಿನಿಮಯ ದರದ ವಿಧಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ವಿದೇಶಿ ವಿನಿಮಯ ದರದ ನಿರ್ಧಾರ ಯಾವ ರೀತಿಯಾಗಿ ಆಗ್ತದೆ ಎಂಬುದನ್ನು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆ ಯಾವ ರೀತಿಯಾಗಿರ್ತೈತಿ ಅಂಥೇಳಿ ಪಾವತಿ ಶುಲ್ಕ ಮತ್ತು ಬಂಡವಾಳದ ಹರಿವು ಎಂಬ ಅಧ್ಯಾಯದಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಕೊಳ್ಳುವ ಶಕ್ತಿ ಸರಿಸಮಾನತೆಯ ಸಿದ್ಧಾಂತವನ್ನು ಸಹಿತ ಈ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಬಂಡವಾಳದ ಹರಿವು, ವಿದೇಶಿ ಹೂಡಿಕೆಯ ಅರ್ಥ ಮತ್ತು ಪರಿಕಲ್ಪನೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಷ್ಟೇ ಅಲ್ಲದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDIನ ರೂಪಗಳು ಯಾವುವು ಮತ್ತು FDIನಿಂದ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು ಎಂಬುದರ ಬಗ್ಗೆ ಈ ಅಧ್ಯಯನದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾವತಿ ಶುಲ್ಕಿನ ಪರಿಕಲ್ಪನೆ ಮತ್ತು ಘಟಕಗಳು ಮತ್ತು ಪಾವತಿ ಶುಲ್ಕಿನ ರಚನೆಯನ್ನು ಯಾವ ರೀತಿಯಾಗಿ ಮಾಡ್ತೀವಿ ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡೋಣ ಬನ್ನಿ. ಪಾವತಿ ಶುಲ್ಕಿನ ಪರಿಕಲ್ಪನೆ ಮತ್ತು ಘಟಕಗಳು. ಪಾವತಿ ಶುಲ್ಕಿನ ಕಲ್ಪನೆ ಮತ್ತು ಘಟಕಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಪಾವತಿ ಶುಲ್ಕ ಅಂದರೆ ಏನು? ಮೊದಲನೇದಾಗಿ ನಾವು ಪಾವತಿ ಶುಲ್ಕ ಅಂದರೆ ಏನು ಅಂತ ಹೇಳಿ ಇಲ್ಲಿ ತಿಳ್ಕೊಬೇಕಾಗತ್ತೆ. ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರೆ ದೇಶಗಳೊಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತೋರಿಸುವ ಪಟ್ಟಿಯನ್ನು ಪಾವತಿ ಶುಲ್ಕ ಅಥವಾ ಸಂದಾಯ ಬಾಕಿ ಅಂತೇಳಿ ನಾವೇನು ಮಾಡ್ತೀವಿ ಕರಿತೀವಿ. ಅಂದ್ರೆ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳೊಡನೆ ಯಾವ ರೀತಿಯಾದ ವ್ಯಾಪಾರ ವ್ಯವಹಾರನ ಹೊಂದಿರ್ತೈತೋ ಎಲ್ಲ ಸರಕು ಮತ್ತು ಸೇವೆಗಳನ್ನ ಲೆಕ್ಕ ಇಡುವ ಒಂದು ಪದ್ಧತಿಗೆ ನಾವು ಪಾವತಿ ಶುಲ್ಕ ಅಂತ ಏನು ಮಾಡ್ತೀವಿ ಕರಿತೀವಿ, ಅಥವಾ ಸಂದಾಯ ಬಾಕಿ ಅಂತೇನು ಅದನ್ನು ನಾವು ಕರಿತೀವಿ. ಪಾವತಿ ಶುಲ್ಕನ್ನು ಪಾವತಿ ಬಾಕಿ, ಸಂದಾಯ ಬಾಕಿ, ಸಂದಾಯ ಶುಲ್ಕ, ಲೇಣಿ ದೇಣಿ ಪಟ್ಟಿ ಎಂಬ ಹೆಸರಿನಿಂದಲೂ ಸಹಿತ ಏನು ಮಾಡ್ತೀವಿ ಇದನ್ನು ನಾವು ಕರಿತಾ ಬರ್ತೀವಿ. ಹಾಗಾದರೆ IMFನ ಪ್ರಕಾರ ಪಾವತಿ ಶುಲ್ಕ ಅಂದ್ರೇನು? ಒಂದು ನಿರ್ದಿಷ್ಟ ಅವಧಿಯ ಪಾವತಿ ಶುಲ್ಕನ್ನು ಆ ಅವಧಿಯಲ್ಲಿ ವರದಿಯಾದ ದೇಶಗಳ ಪ್ರಜೆಗಳ ನಡುವಿನ ಎಲ್ಲ ಆರ್ಥಿಕ ವ್ಯವಹಾರಗಳ ಕ್ರಮಬದ್ಧ ನಮೂದನೆ ಎಂದು ವ್ಯಾಖ್ಯಾನಿಸಬಹುದು. ಇಲ್ಲಿ IMF ಏನು ಹೇಳ್ತಂದರೆ ಒಂದು ನಿರ್ದಿಷ್ಟ ಅವಧಿಗೆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ದೇಶದ ಜನರು ಮತ್ತು ಆ ರಾಷ್ಟ್ರ ಮಾಡ್ತಕ್ಕಂಥ ವ್ಯವಹಾರಗಳ ಒಂದು ಪಟ್ಟಿಯನ್ನೇ ಪಾವತಿ ಶುಲ್ಕ ಅಂತೇಳಿ ಕರಿತೀವಿ ಅಂಥೇಳಿ IMF ಏನು ಮಾಡ್ತೈತ್ರಿ ವ್ಯಾಖ್ಯಾನವನ್ನು ಕೊಡ್ತೈತಿ. ಇಲ್ಲಿ ಪಾವತಿ ಶುಲ್ಕಿನಲ್ಲಿ ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೈಗೊಂಡ ಆಮದು ಮತ್ತು ರಫ್ತುಗಳ ಮೌಲ್ಯ ಮತ್ತು ಬಂಡವಾಳ ಶುಲ್ಕಿನ ಪಟ್ಟಿಯನ್ನು ಒಂದು ನಿರ್ದಿಷ್ಟ ಅವಧಿಗೆ, ಅಂದರೆ ಸಾಮಾನ್ಯವಾಗಿ ಒಂದು ವರ್ಷದ ಅವಧಿಗೆ ತಯಾರಿಸಲಾಗುತ್ತದೆ. ಇದು ದೇಶವೊಂದರ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಗಳ ದರ್ಪಣವಿದ್ದಂತೆ ಇದು ಗೋಚರ ಮತ್ತು ಅಗೋಚರ ಸಂಗತಿಗಳೆರಡರ ಲೆಕ್ಕಾಚಾರ ಆಗಿದೆ ಅಂಥೇಳಿ ಹೇಳ್ತಾರೆ. ಇಲ್ಲಿ ಪಾವತಿ ಶುಲ್ಕ ಅಂದರೆ ಏನಲ್ರಿ, ಒಂದು ರಾಷ್ಟ್ರ ಇತರ ರಾಷ್ಟ್ರಗಳೊಡನೆ ನಡೆಸಿದ ವ್ಯಾಪಾರ ವ್ಯವಹಾರಗಳನ್ನು ತೋರಿಸುವ ಒಂದು ಪಟ್ಟಿಯನ್ನು, ಅದು ಗೋಚರ ಮತ್ತು ಅಗೋಚರ ಸರಕು ಆಗಿರ್ಬೋದು. ಅಂದ್ರೆ ಸರಕು ಸೇವೆಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಂಡಿರ್ತೋ ಅದನ್ನೆಲ್ಲವನ್ನು ಲೆಕ್ಕಾಚಾರ ಮಾಡಿ ತೋರಿಸುವ ಒಂದು ಪಟ್ಟಿಯನ್ನೇ ನಾವು ಪಾವತಿ ಶುಲ್ಕ ಅಂಥೇಳಿ ಕರಿತೀವಿ. ಹಾಗಾದರೆ ವ್ಯಾಪಾರ ಶುಲ್ಕ ಅಂದ್ರೆ ಏನು? ಪಾವತಿ ಶುಲ್ಕ ಗೊತ್ತಿತ್ತು. ಪಾವತಿ ಶುಲ್ಕ ಎಂದಾಗ ಯಾವಾಗಲೂ ನಾವು ವ್ಯಾಪಾರ ಶುಲ್ಕ ಎಂಬ ಪದವನ್ನು ಕೇಳ್ತಿರ್ತೀವಿ. ಹಾಗಾದರೆ ಪಾವತಿ ಶುಲ್ಕ ಅಂದರೆ ಏನು ಗೊತ್ತಾಯಿತು. ಹಾಗಾದರೆ ವ್ಯಾಪಾರ ಶುಲ್ಕ ಅಂದ್ರೆ ಏನು? ಇಲ್ಲಿ ವ್ಯಾಪಾರ ಶುಲ್ಕ ಎಂಬುದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶ ಆಮದು ಮಾಡಿಕೊಂಡ ಮತ್ತು ರಫ್ತು ಮಾಡಿದ ಸರಕುಗಳ ಮೌಲ್ಯದ ನಮೂದನೆ ಮಾತ್ರ ಆಗೈತಿ. ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಮದು ಮಾಡಿಕೊಂಡು ಮತ್ತು ರಫ್ತು ಮಾಡ್ತಕ್ಕಂಥ ಸರಕಿನ ಮೌಲ್ಯದ ಒಂದು ನಮೂದನೆಯನ್ನು ಮಾತ್ರ ನಾವೇನಂತೀವಿ ವ್ಯಾಪಾರ ಶುಲ್ಕ ಅಂತೇಳಿ ಕರಿತೀವಿ. ಅದು ಕೇವಲ ಕಣ್ಣಿಗೆ ಗೋಚರವಾಗುವ ಸರಕುಗಳ ಆಮದು ಮತ್ತು ರಫ್ತುಗಳನ್ನು ಒಳಗೊಂಡಿರ್ತೇವೆ. ಓನ್ಲಿ ವಿಸಿಬಲ್ ಐಟಮ್ಸ್, ಅಂದ್ರೆ ಇಲ್ಲಿ ಏನು ಕಣ್ಣಿಗೆ ಭೌತಿಕವಾಗಿ ಕಾಣ್ತದೋ ಅಂಥ ಸರಕುಗಳನ್ನು ಮಾತ್ರ ಆಮದು ರಫ್ತು ಮಾಡಿ ಅದರ ಬಗ್ಗೆ ಲೆಕ್ಕಾಚಾರ ಇಡುವುದನ್ನೇ ನಾವು ವ್ಯಾಪಾರ ಶುಲ್ಕ ಅಂತೇಳಿ ಕರಿತೀವಿ. ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಮದು ರಫ್ತು ಮಾಡಿದ ಸರಕುಗಳ ಪ್ರಮಾಣವನ್ನೇ ನಾವು ವ್ಯಾಪಾರ ಶುಲ್ಕ ಅಂತೇಳಿ ಕರಿತೀವಿ. ಹಾಗಾದರೆ ಈಗ ನಮ್ಮ ತಲೆಯೊಳಗೆ ಒಂದು ಡೌಟ್ ಸ್ಟಾರ್ಟ್ ಆಯಿತು.
ಆಗಲೇ ಪಾವತಿ ಶುಲ್ಕ ಅಂದರೆ ಏನು ಅನ್ನೋದನ್ನು ನೋಡಿದ್ದೀವಿ. ಈಗ ವ್ಯಾಪಾರ ಶುಲ್ಕ ಅಂದರೆ ಏನು ಅನ್ನೋದ ನೋಡಿದ್ವಿ. ಇವು ಎರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನೋ ಒಂದು ವಿಸಿಬಲ್ ಐಟಮ್ಸ್ ಅಂದ್ರೆ ವ್ಯಾಪಾರ ಶುಲ್ಕ ಏನು ಮಾಡ್ತೈತ್ರಿ, ಕೇವಲ ಗೋಚರ ಸರಕುಗಳನ್ನ ಮಾತ್ರ ಗೋಚರ ಸರಕುಗಳ ಬಗ್ಗೆ ಮಾತ್ರ ಲೆಕ್ಕಾಚಾರ ಮಾಡಿದ್ರೆ ಪಾವತಿ ಶುಲ್ಕ ಗೋಚರ ಮತ್ತು ಅಗೋಚರ ಎರಡೂ ಸಂಗತಿಗಳ ಬಗ್ಗೆ ಏನು ಮಾಡ್ತೈತಿ, ಲೆಕ್ಕಾಚಾರ ಅಥವಾ ನಮೂದನೆಯನ್ನು ಮಾಡ್ತೈತಿ. ಆ ಕಾರಣಕ್ಕಾಗಿ ಪಾವತಿ ಶುಲ್ಕಿನಲ್ಲಿ ಸರಕು ಸೇವೆಗಳನ್ನು ಪರಿಗಣನೆ ತಗೊಳ್ತೀವಿ. ವ್ಯಾಪಾರ ಶುಲ್ಕನಲ್ಲಿ ಕೇವಲ ಸರಕುಗಳನ್ನು ಮಾತ್ರ ಏನು ಮಾಡ್ತೀವಿ, ಪರಿಗಣನೆಗೆ ತೆಗೆದುಕೊಳ್ತೀವಿ. ಯಾಕಂದ್ರೆ ಸರಕು ಮಾತ್ರ ಏನಾಗಿರ್ತೈತಿ ರೀ, ವಿಸಿಬಲ್ ಅಥವಾ ಗೋಚರ ಸರಕು ಆಗಿರ್ತೈತಿ. ಹಾಗಾದರೆ ಅಗೋಚರ ಸಂಗತಿಗಳು ಸಹ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯವಹರಿಸಲ್ಪಡ್ತಾವ. ಕೇವಲ ಗೋಚರ ಅಲ್ಲ, ಅದರ ಜೊತೆಗೆ ಅಗೋಚರ ಸಂಗತಿಗಳು ಸಹಿತ ಏನು ಮಾಡ್ತಾವ್ರಿ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯವಹರಿಸಲ್ಪಡ್ತಾವ. ಹಾಗಾದರೆ ಅಗೋಚರ ಸಂಗತಿಗಳು ಯಾವುವು? ಉದಾಹರಣೆಗೆ ಸಾರಿಗೆ ಸಂಸ್ಥೆಯ ಸೇವೆಗಳಾಗಿರ್ಬೋದು, ವಿಮಾ ಸಂಸ್ಥೆಗಳ ಸೇವೆಗಳಾಗಿರ್ಬೋದು, ಬ್ಯಾಂಕುಗಳ ಸೇವೆಗಳಾಗಿರ್ಬೋದು, ಸಾಲದ ಮರುಪಾವತಿ ಆಗಿರ್ಬೋದು, ಬಡ್ಡಿಯ ಪಾವತಿ ಆಗಿರ್ಬೋದು, ಪ್ರವಾಸೋದ್ಯಮದ ವೆಚ್ಚ ಆಗಿರ್ಬೋದು, ವಿದೇಶಿ ಬಂಡವಾಳದ ಮೇಲಿನ ಲಾಭಗಳಾಗಿರ್ಬೋದು, ಯುದ್ಧ ಪರಿಹಾರ ವೆಚ್ಚಗಳಾಗಿರ್ಬೋದು ಇತ್ಯಾದಿಗಳು. ಇವೆಲ್ಲವೂ ಏನಾಗಿರ್ತಾವ್ರಿ, ಅಗೋಚರ ಸಂಗತಿಗಳು ಅಥವಾ ಸೇವೆಗಳು ಅಂತ ಸಹಿತ ಇದನ್ನು ನಾವು ಕರಿಬೋದು. ಇಂತಹ ಅಗೋಚರ ಸಂಗತಿಗಳನ್ನು ಸಹಿತ ಪಟ್ಟಿ ಮಾಡೋದು ಯಾವುದ್ರಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶುಲ್ಕ. ಕೇವಲ ಸರಕಿನ ಬಗ್ಗೆ ಲೆಕ್ಕಾಚಾರ ಮಾಡೋದು ಅಥವಾ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಮದು ರಫ್ತು ಮಾಡಿದ ಸರಕುಗಳನ್ನು ನಾವೇನಂತೀವಿ, ವ್ಯಾಪಾರ ಶುಲ್ಕ ಅಂಥೇಳಿ ಕರಿತೀವಿ. ಹಾಗಾದರೆ ಆಗಲೇ ಹೇಳ್ದಂಗೆ ಪಾವತಿ ಶುಲ್ಕ ಅಂದರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರೆ ದೇಶಗಳೊಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಇದು ಒಂದು ವಿಶಾಲ ಅರ್ಥದ ಪರಿಕಲ್ಪನೆಯಾಗಿದೆ. ವ್ಯಾಪಾರ ಶುಲ್ಕ ಪಾವತಿ ಶುಲ್ಕಿನ ಕೇವಲ ಒಂದು ಭಾಗ ಮಾತ್ರವಾಗಿದೆ. ಈ ವ್ಯಾಪಾರ ಶುಲ್ಕ ಏನಾಗೈತ್ರಿ, ಪಾವತಿ ಶುಲ್ಕಿನ ಒಂದು ಭಾಗ. ಯಾಕಂದ್ರೆ ಪಾವತಿ ಶುಲ್ಕ ಏನಾಗಿರ್ತೈತ್ರಿ, ಆಲ್ರೆಡಿ ವಿಸಿಬಲ್ ಆ್ಯಂಡ್ ನಾನ್ ವಿಸಿಬಲ್ ಎರಡನ್ನ ಒಳಗೊಂಡಿರ್ತೈತಿ. ಅಂದ್ರೆ ಗೋಚರ ಸರಕುಗಳು ಅಗೋಚರ ಸರಕುಗಳನ್ನ ಎರಡನ್ನು ಒಳಗೊಂಡಿರೋದ್ರಿಂದ ಪಾವತಿ ಶುಲ್ಕಿನ ಒಂದು ಭಾಗವಾಗಿ ವ್ಯಾಪಾರ ಶುಲ್ಕದ ಬಗ್ಗೆ ನಾವೇನು ಮಾಡ್ತೀವಿ ರೀ, ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ಪಾವತಿ ಶುಲ್ಕ ಮತ್ತು ವ್ಯಾಪಾರ ಶುಲ್ಕಕ್ಕೂ ಏನಾದರೂ ವ್ಯತ್ಯಾಸಗಳು ಅದಾವೇನು ಅಂಥೇಳಿ ನೋಡ್ತಾ ಬರೋಣ. ಪಾವತಿ ಶುಲ್ಕ ಮತ್ತು ವ್ಯಾಪಾರ ಶುಲ್ಕಕ್ಕೆ ಇರತಕ್ಕಂಥ ವ್ಯತ್ಯಾಸಗಳು. ಮೊದಲನೇದಾಗಿ ವ್ಯಾಪಾರ ಶುಲ್ಕ, ಈ ಕಡೆ ಪಾವತಿ ಶುಲ್ಕ. ವ್ಯಾಪಾರ ಶುಲ್ಕ ನೋಡ್ರಿ ಸಂಕುಚಿತ ಅರ್ಥದ ಪರಿಕಲ್ಪನೆ ಆಗೈತಿ. ಯಾಕಂದರೆ ಇದು ಕೇವಲ ಗೋಚರ ಸರಕುಗಳ ಬಗ್ಗೆ ನಮೂದನೆ ಮಾಡೋದ್ರಿಂದ ಇದರ ಅರ್ಥ ಏನೈತಿ, ಸಂಕುಚಿತ ಆಗೈತಿ. ಪಾವತಿ ಶುಲ್ಕಿನ ಅರ್ಥ ವಿಶಾಲ ಅರ್ಥದ ಪರಿಕಲ್ಪನೆ ಹೊಂದೈತಿ. ಯಾಕಂದ್ರೆ ಅದು ಗೋಚರ ಮತ್ತು ಅಗೋಚರ ಎರಡೂ ಸಂಗತಿಗಳ ಬಗ್ಗೆ ನಮೂದನೆ ಮಾಡೋದ್ರಿಂದ ವಿಶಾಲ ಅರ್ಥದ ಪರಿಕಲ್ಪನೆ ಪಾವತಿ ಶುಲ್ಕ, ಆದರೆ ಸಂಕುಚಿತ ಅರ್ಥದ ಪರಿಕಲ್ಪನೆ ವ್ಯಾಪಾರ ಶುಲ್ಕ ಆಗಿರ್ತೈತಿ. ನೆಕ್ಸ್ಟ್, ವ್ಯಾಪಾರ ಶುಲ್ಕ ಕೇವಲ ಗೋಚರ ಸಂಗತಿಗಳ ಪರಿಗಣನೆ. ಇಲ್ಲಿ ವ್ಯಾಪಾರ ಶುಲ್ಕ ಏನು ಮಾಡ್ತೈತಿ, ಕೇವಲ ಗೋಚರ ಸಂಗತಿಗಳ ಬಗ್ಗೆ ಮಾತ್ರ ಏನು ಮಾಡ್ತೈತಿ, ನಮೂದನೆಯನ್ನು ಮಾಡ್ತೈತಿ. ಆದರೆ ಪಾವತಿ ಶುಲ್ಕ ಗೋಚರ ಮತ್ತು ಅಗೋಚರ ಸಂಗತಿಗಳನ್ನ ಗಣನೆಗೆ ತೆಗೆದುಕೊಳ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ವ್ಯಾಪಾರ ಶುಲ್ಕ ಅಂತಾರಾಷ್ಟ್ರೀಯ ವ್ಯಾಪಾರದ ಪಾರ್ಶ್ವ ಚಿತ್ರಣ. ಯಾಕಂದರೆ ಇಲ್ಲಿ ಕೇವಲ ಕಣ್ಣಿಗೆ ಕಾಣಿಸ್ತಕ್ಕಂಥ ಸರಕುಗಳ ಬಗ್ಗೆ ನಮೂದನೆ ಮಾಡೋದ್ರಿಂದ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಅರ್ಧ ಭಾಗದಷ್ಟು ಮಾತ್ರ ಏನು ಮಾಡ್ತೈತಿ, ನಮ್ಗೆ ಪಿಕ್ಚರನ್ನು ತೋರಿಸ್ತೈತಿ. ಆ ಕಾರಣಕ್ಕಾಗಿ ಇದನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಪಾರ್ಶ್ವ ಚಿತ್ರಣವನ್ನು ವ್ಯಾಪಾರ ಶುಲ್ಕ ತೋರಿಸಿದ್ರೆ, ಅಂತಾರಾಷ್ಟ್ರೀಯ ವ್ಯವಹಾರದ ಪೂರ್ಣ ಚಿತ್ರಣವನ್ನು ತೋರಿಸೋದು ಯಾವುದ್ರಿ, ಪಾವತಿ ಶುಲ್ಕ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಎಲ್ಲ ವ್ಯಾಪಾರ ವ್ಯವಹಾರಗಳನ್ನು ನಮೂದನೆ ಮಾಡೋದು ಯಾವುದ್ರಿ, ಪಾವತಿ ಶುಲ್ಕ ಆಗಿರ್ತೈತಿ. ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ವ್ಯವಹಾರದ ಪೂರ್ಣ ಚಿತ್ರಣವನ್ನು ತೋರಿಸೋದು ಪಾವತಿ ಶುಲ್ಕ ಆಗಿರ್ತೈತಿ. ನೆಕ್ಸ್ಟ್, ವ್ಯಾಪಾರ ಶುಲ್ಕ ಸರಕುಗಳ ವ್ಯವಹಾರದ ನಮೂದನೆ. ವ್ಯಾಪಾರ ಶುಲ್ಕನಲ್ಲಿ ಕೇವಲ ಸರಕಿನ ವ್ಯವಹಾರದ ನಮೂದನೆ ಆಗಿರ್ತೈತಿ. ಪಾವತಿ ಶುಲ್ಕಿನಲ್ಲಿ ಸರಕು ಮತ್ತು ಸೇವೆಗಳು ಅಷ್ಟೇ ಅಲ್ಲದೆ ಎಲ್ಲ ಆರ್ಥಿಕ ವ್ಯವಹಾರಗಳ ನಮೂದನೆ ಪಾವತಿ ಶುಲ್ಕಿನಲ್ಲಿ ಇರ್ತೈತಿ. ಒಟ್ಟಾರೆಯಾಗಿ ಸರಕಾಗಿರ್ಬೋದು, ಸೇವೆ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ನಮೂದನೆ ಮಾಡುವುದು ಯಾವುದ್ರಿ, ಪಾವತಿ ಶುಲ್ಕ. ಕೇವಲ ಸರಕುಗಳ ವ್ಯವಹಾರದ ನಮೂದನೆ ಮಾಡೋದು ವ್ಯಾಪಾರ ಶುಲ್ಕ ಆಗಿರ್ತೈತಿ. ನೆಕ್ಸ್ಟ್, ವ್ಯಾಪಾರ ಶುಲ್ಕ ಪಾವತಿ ಶುಲ್ಕಿನ ಒಂದು ಅಂಗ. ಆಗಲೇ ಹೇಳ್ದಂಗೆ ಪಾವತಿ ಶುಲ್ಕಿನ ಒಂದು ಅಂಗವಾಗಿ ವ್ಯಾಪಾರ ಶುಲ್ಕ ಕಾರ್ಯವನ್ನು ನಿರ್ವಹಿಸ್ತೈತಿ. ವ್ಯಾಪಾರ ಶುಲ್ಕವನ್ನು ಒಳಗೊಂಡಿರ್ತೈತಿ. ಪಾವತಿ ಶುಲ್ಕ ಏನಾಗಿರ್ತೈತಿ, ಈ ವ್ಯಾಪಾರ ಶುಲ್ಕನ್ನು ಒಳಗೊಂಡಿರ್ತೈತಿ. ಯಾಕಂದ್ರೆ ಪಾವತಿ ಶುಲ್ಕ ಗೋಚರ ಅಗೋಚರ ಸರಕು ಮತ್ತು ಸೇವೆಗಳ ಎರಡರ ಬಗ್ಗೆ ನಮೂದನೆ ಮಾಡೋದ್ರಿಂದ ಸರಕನ್ನು ನಮೂದನೆ ಮಾಡೋದು ಯಾವುದ್ರಿ, ವ್ಯಾಪಾರ ಶುಲ್ಕ. ಆ ಕಾರಣಕ್ಕಾಗಿ ವ್ಯಾಪಾರ ಶುಲ್ಕವನ್ನು ಸಹಿತ ಒಳಗೊಂಡಿರೋದು ಯಾವುದ್ರಿ, ಪಾವತಿ ಶುಲ್ಕ ಆಗಿರ್ತೈತಿ. ನೆಕ್ಸ್ಟ್, ಪೂರ್ಣ ಮಾಹಿತಿ ಇಲ್ಲದ ಚಿತ್ರಣ.
ವ್ಯವಹಾರ ಶುಲ್ಕಿನಲ್ಲಿ ಪೂರ್ಣ ಮಾಹಿತಿ ಸಿಗಂಗಿಲ್ಲ. ಯಾಕಂದರೆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳನ್ನೇ ಮಾಡಿದಂಥ ವ್ಯಾಪಾರ ವ್ಯವಹಾರಗಳ ಪೂರ್ಣ ಚಿತ್ರಣವನ್ನು ವ್ಯಾಪಾರ ಶುಲ್ಕ ಕೊಡಲ್ಲ. ಕೇವಲ ಸರಕುಗಳ ವ್ಯವಹಾರದ ಚಿತ್ರಣವನ್ನು ಮಾತ್ರ ವ್ಯಾಪಾರ ಶುಲ್ಕ ಕೊಟ್ಟರೆ ಪಾವತಿ ಶುಲ್ಕ ಏನು ಮಾಡ್ತೈತ್ರಿ, ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಗತಿಯ ದರ್ಪಣ. ಟೋಟಲ್ ಆಗಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ನಮೂದನೆ ಮಾಡುವುದರಿಂದ ಇಡೀ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಯ ದರ್ಪಣವನ್ನು ಅಥವಾ ಅದರ ಪಿಕ್ಚರನ್ನೇ ತೋರಿಸೋದ್ರಿಂದ ಅದನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಸ್ಥಿತಿಯ ದರ್ಪಣ ಅಂತ ಸಹಿತ ನಾವು ಅದನ್ನು ಕರಿಬೋದು. ಇಲ್ಲಿ ವ್ಯಾಪಾರ ಶುಲ್ಕ ಧೋರಣೆ ನಿರ್ಮಾಣ ಅಸಾಧ್ಯ. ಈ ವ್ಯಾಪಾರ ಶುಲ್ಕನ ಇಟ್ಕೊಂಡು ನಾವು ಯಾವುದಾದ್ರೂ ನೀತಿ ನಿಯಮಗಳನ್ನು ಅನುಸರಿಸ್ತೀವಿ ಅಥವಾ ಹಾಕ್ಕೊಳ್ತೀವಿ ಅಂದ್ರೆ ಅದು ಅಸಾಧ್ಯ ಆಗಿರ್ತೈತಿ. ಯಾಕಂದರೆ ಕೇವಲ ಸರಕುಗಳನ್ನು ಮಾತ್ರ ಇದು ಗಣನೆ ತೆಗೆದುಕೊಳ್ಳೋದ್ರಿಂದ ಅದರ ಆಧಾರದ ಮೇಲೆ ನಾವು ಯಾವುದಾದ್ರೂ ಧೋರಣೆಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಧೋರಣೆಗಳ ನಿರ್ಮಾಣಕ್ಕೆ ಆಧಾರ ಪಾವತಿ ಶುಲ್ಕ ಏನಾಗಿರ್ತೈತಿ, ಯಾವುದಾದ್ರೂ ನೀತಿ ನಿಯಮಗಳನ್ನು ಅಳವಡಿಸ್ಕೊಳ್ಳೋಕೆ ಆಧಾರವಾಗಿ ನಾವು ಪಾವತಿ ಶುಲ್ಕನ ಇಟ್ಕೋಬೋದು. ಯಾಕಂದರೆ ಇಡೀ ಪಾವತಿ ಶುಲ್ಕ ಏನು ಮಾಡ್ತೈತಿ, ಒಂದು ರಾಷ್ಟ್ರದ ಆರ್ಥಿಕ ಚಿತ್ರಣವನ್ನೇ ತೋರಿಸೋದ್ರಿಂದ ಇಲ್ಲಿ ಏನು ಮಾಡ್ಬೋದು, ನಾವು ಪಾವತಿ ಶುಲ್ಕನ ಪರಿಗಣನೆಗೆ ಇಟ್ಕೊಂಡು ಧೋರಣೆಗಳ ನಿರ್ಮಾಣವನ್ನು ಮಾಡ್ಬೋದು ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲವೂ ವ್ಯಾಪಾರ ಶುಲ್ಕ ಮತ್ತು ಪಾವತಿ ಶುಲ್ಕಿನ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾವತಿ ಶುಲ್ಕಿನ ರಚನೆಯನ್ನು ಯಾವ ರೀತಿಯಾಗಿ ಮಾಡೋದು. ಈಗ ಆಲ್ರೆಡಿ ಪಾವತಿ ಶುಲ್ಕ ಅಂದರೆ ನೋಡಿದ್ದೀವಿ ನಾವು, ಹೌದಾ. ಪಾವತಿ ಶುಲ್ಕ ಅಂದರೆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳನ್ನು ಮಾಡಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ನಮೂದನೆ ಮಾಡತಕ್ಕಂಥ ಒಂದು ಪಟ್ಟಿಯನ್ನು ಪಾವತಿ ಶುಲ್ಕ ಅಂತೇಳಿ ಕರಿತೀವಿ. ಹಾಗಾದರೆ ಪಾವತಿ ಶುಲ್ಕಿನ ರಚನೆಯನ್ನು ಯಾವ ರೀತಿಯಾಗಿ ಮಾಡ್ತೀವಿ ಇಲ್ಲಿ ನೋಡ್ರಿ. ಪಾವತಿ ಶುಲ್ಕಿನ ಲೆಕ್ಕಾಚಾರ್ಯನ್ನು ದ್ವಿನಮೂನೆ ಇಡುವ ಪುಸ್ತಕ, ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅಂತ ಇದನ್ನು ಕರಿತೀವಿ. ಅಂದರೆ ಡಬಲ್ ಎಂಟ್ರಿಯಲ್ಲಿ ನಮೂದನೆ ಮಾಡ್ತೀವಿ, ಒಂದು ಖರ್ಚು ಒಂದು ಜಮಾ ಅಂತೇಳಿ, ಅಥವಾ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಅಂತೇಳಿ ಎರಡು ರೀತಿಯಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಎಂಟ್ರಿ ಮಾಡ್ತೀವಿ. ಎರಡರಲ್ಲೂ ಸಹಿತ ಜಮಾ ಮತ್ತು ಖರ್ಚನ್ನು ನಾವು ಎಂಟ್ರಿ ಮಾಡ್ತಾ ಬರ್ತೀವಿ. ಅಂದರೆ ಇದರಲ್ಲಿ ಜಮಾ ವಿಭಾಗ ಕ್ರೆಡಿಟ್ ಸೈಡ್ ಮತ್ತು ಖರ್ಚಿನ ವಿಭಾಗ ಡೆಬಿಟ್ ಸೈಡ್ಗಳು ಇರ್ತಾವೆ. ಅಂದರೆ ದ್ವಿನಮೂನೆ ಇಡುವ ಪುಸ್ತಕ, ಒಂದು ಖರ್ಚನ್ನು ಇಡ್ತೀವಿ, ಇನ್ನೊಂದು ಜಮಾನು ಇಡ್ತೀವಿ. ಆ ಕಾರಣಕ್ಕಾಗಿ ಇದನ್ನು ದ್ವಿನಮೂನೆ ಇಡುವ ಪುಸ್ತಕ ಅಂತೇಳಿ ಸಹಿತ ಇದನ್ನು ನಾವು ಕರಿತಾ ಬರ್ತೀವಿ. ಈ ಪಾವತಿ ಶುಲ್ಕಿನ ರಚನೆಯಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನು ಹೊಂದಿರ್ತೈತಿ. ಒಂದು ಚಾಲ್ತಿ ಖಾತೆ, ಹೌದ್ರಿ, ಒಂದು ಚಾಲ್ತಿ ಖಾತೆ, ಇನ್ನೊಂದು ಬಂಡವಾಳ ಖಾತೆ. ಇನ್ನು ಮೊದಲನೇದಾಗಿ ನೋಡೋಣ ಚಾಲ್ತಿ ಖಾತೆ. ಚಾಲ್ತಿ ಖಾತೆಯಲ್ಲಿ ಸರಕು ಸೇವೆಗಳು, ಆಮದು ಮತ್ತು ರಫ್ತುಗಳ ಮೌಲ್ಯ ಮತ್ತು ವರ್ಗಾವಣೆ ಸಲ್ಲಿಕೆಗಳ ವ್ಯವಹಾರಗಳನ್ನು ದಾಖಲಿಸುವುದನ್ನು ಒಳಗೊಂಡಿರ್ತದೆ. ಈ ಚಾಲ್ತಿ ಖಾತೆ ಏನು ಮಾಡಿರ್ತೈತಿ, ಸರಕು ಸೇವೆಗಳು, ವರ್ಗಾವಣೆ ಸಲ್ಲಿಕೆಗಳನ್ನು, ಇಂಥ ವ್ಯವಹಾರಗಳನ್ನು ದಾಖಲೆಗಳನ್ನು ಒಳಗೊಂಡಿರ್ತಕ್ಕಂಥ ಖಾತೆಯೇ ಚಾಲ್ತಿ ಖಾತೆ ಆಗಿರ್ತೈತಿ. ಈ ಚಾಲ್ತಿ ಖಾತೆಯಲ್ಲಿ ನಮೂದನೆ ಮಾಡ್ತಕ್ಕಂಥ ಅಂಶಗಳು ಯಾವುವು ಅಂದರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಸರಕುಗಳು. ಸರಕುಗಳು ಪಾವತಿ ಶುಲ್ಕಿನ ಚಾಲ್ತಿ ಖಾತೆಯ ಅತ್ಯಂತ ಮುಖ್ಯ ಅಂಶವೆಂದರೆ ಸರಕುಗಳ ವಿನಿಮಯ. ಯಾವಾಗ ನಾವು ಸರಕುಗಳನ್ನು ರಫ್ತು ಮಾಡ್ತೀವೋ, ಬೇರೆ ರಾಷ್ಟ್ರಗಳಿಗೆ ನಮ್ಮ ಸರಕುಗಳನ್ನು ಕಳಿಸ್ತೀವೋ, ಆವಾಗ ಆ ಸರಕುಗಳಿಗೆ ಆ ವಿದೇಶಿಗಳು ಏನು ಮಾಡಬೇಕ್ರಿ, ನಮಗೆ ಹಣವನ್ನು ಪಾವತಿ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಯಾವುದೇ ಸರಕನ್ನು ರಫ್ತು ಮಾಡಿದ್ರೆ ಅದರಿಂದ ಬರ್ತಕ್ಕಂಥ ಹಣವನ್ನು ನಾವೇನು ಮಾಡ್ತೀವಿ, ಜಮಾ ಖಾತೆಯಲ್ಲಿ ಬರಿತೀವಿ. ಯಾಕಂದ್ರೆ ಆ ಹಣವನ್ನು ನಾವು ಪಡೆಯೋದ್ರಿಂದ ನಮ್ಮ ಖಾತೆಗೆ ಏನಾಗ್ತೈತಿ, ಜಮಾ ಆಗಿರ್ತೈತಿ. ಒಂದು ವೇಳೆ ಬೇರೆ ದೇಶಗಳಿಂದ ನಾವು ಸರಕನ್ನು ಆಮದು ಮಾಡ್ಕೊಂಡ್ವಿ ಅಂದ್ರೆ ಆ ಆಮದುಗಳಿಗೆ ನಾವೇನು ಮಾಡಬೇಕಾಗ್ತೈತಿ, ಪಾವತಿಯನ್ನು ಮಾಡಬೇಕಾಗಿರ್ತೈತಿ. ಆ ಕಾರಣಕ್ಕಾಗಿ ಆಮದು ಮಾಡ್ಕೊಂಡಿರ್ತಕ್ಕಂಥ ಸರಕುಗಳಿಗೆ ನಾವೇನು ಮಾಡಬೇಕಾಗತ್ತಿ, ಖರ್ಚು ಮಾಡೋದ್ರಿಂದ ಅದನ್ನು ಖರ್ಚಿನ ವಿಭಾಗದಲ್ಲಿ ಏನು ಮಾಡಬೇಕಾಗ್ತೈತಿ, ನಮೂದನೆಯನ್ನು ಮಾಡಬೇಕಾಗಿರ್ತೈತಿ. ನೋಡ್ರಿ, ಏನಾದರೂ ರಫ್ತು ಮಾಡಿದ್ರೆ ಅದು ಜಮಾ ಖಾತೆಯಲ್ಲಿ ಬರೀಬೇಕು, ಆಮದು ಮಾಡ್ಕೊಂಡಿದ್ರೆ ಅದು ಖರ್ಚಿನ ಖಾತೆಯಲ್ಲಿ ನಮೂದನೆಯನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸೇವೆಗಳು. ಇಲ್ಲಿ ಸೇವೆಗಳು ಅಗೋಚರ ಸಂಗತಿಗಳು ಈ ಖಾತೆಯಲ್ಲಿ ನಮೂದನೆ ಆಗುತ್ತೆ. ಈ ಚಾಲ್ತಿ ಖಾತೆಯಲ್ಲಿ ಕೇವಲ ಸರಕಲ್ಲ, ಅಗೋಚರ ಸಂಗತಿಗಳಾದಂಥ ಸೇವೆಗಳನ್ನು ಸಹಿತ ಎಂಟ್ರಿ ಮಾಡ್ತೀವಿ. ಇಲ್ಲಿ ಸೇವೆಗಳ ಮಾರಾಟ ಅಂದ್ರೆ ಅದೇನಾಕತಿ, ಜಮಾ ವಿಭಾಗದಲ್ಲಿ ನಮೂದನೆಯನ್ನು ಮಾಡಬೇಕು. ಯಾಕಂದ್ರೆ ಸೇವೆಗಳನ್ನು ನಾವು ಕೊಟ್ಟಿರೋದ್ರಿಂದ ಅದಕ್ಕೆ ಅವರ ಬದಲಾಗಿ ಏನು ಮಾಡ್ತಾರೆ ರೀ, ಪೇಯನ್ನು ಮಾಡ್ತಾರೆ. ಈಗ ವಿಮಾ ಆಗಿರ್ಬೋದು, ಬಡ್ಡಿ ಪಾವತಿ ಆಗಿರ್ಬೋದು, ಮತ್ತು ಸಾರಿಗೆ ಸಂಸ್ಥೆಗಳ ಸೇವೆಗಳಾಗಿರ್ಬೋದು, ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮಗೆ ಪೇಯನ್ನು ಮಾಡೋದ್ರಿಂದ ಅದನ್ನು ಜಮಾ ಖಾತೆಯಲ್ಲಿ ನಮೂದನೆ ಮಾಡಬೇಕು. ಅಷ್ಟೇ ಅಲ್ಲದೆ ಸೇವೆಗಳ ಆಮದು ಮತ್ತು ಕೊಳ್ಳುವಿಕೆಯನ್ನು ನಾವು ಮಾಡಿದ್ವಿ ಅಂದ್ರೆ ನಾವು ಅವರಿಗೆ ಪೇ ಮಾಡಬೇಕಾಗಿರೋದ್ರಿಂದ ಅದನ್ನು ಖರ್ಚಿನ ವಿಭಾಗದಲ್ಲಿ ಏನು ಮಾಡಬೇಕು, ನಮೂದನೆ ಮಾಡಬೇಕು. ಪ್ರಮುಖ ಅಗೋಚರ ಸೇವೆಗಳೆಂದರೆ ಸಾರಿಗೆ ಆಗಿರ್ಬೋದು, ವಿಮೆ ಆಗಿರ್ಬೋದು, ಪ್ರವಾಸಿಗರ ವೆಚ್ಚಗಳಾಗಿರ್ಬೋದು, ಇವೆಲ್ಲವೂ ಅಗೋಚರ ಸೇವೆಗಳು ಅಂತೇಳಿ ಹೇಳ್ಬೋದು. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಡ್ಡಿಗಳು ಮತ್ತು ಲಾಭಗಳು. ವಿದೇಶಿಗಳಿಗೆ ನಾವು ಕೊಡುವ ಸಾಲದ ಮೇಲೆ ಪಡೆಯುವ ಬಡ್ಡಿ ಮತ್ತು ಮಾಡಿದ ಹೂಟೆಯ ಮೇಲೆ ದೊರೆಯುವ ಲಾಭಗಳು ಜಮಾ ಖಾತೆಯಲ್ಲಿ
ಬರಿಬೇಕು. ಹೌದಾ, ಬೇರೆ ದೇಶಗಳಿಗೆ ಏನಾದರೂ ನಾವು ಸಾಲವನ್ನು ಕೊಟ್ಟಿದ್ವಿ ಅಂದ್ರೆ ಅದರಿಂದ ಬರ್ತಕ್ಕಂಥ ಬಡ್ಡಿ ಮತ್ತು ಹೂಡಿಕೆ ಮಾಡಿದ್ವಿ ಅಂದ್ರೆ ಅದರಿಂದ ಬರ್ತಕ್ಕಂಥ ಲಾಭ ಅವು ಏನಾಗಿರ್ಬೇಕು ರೀ, ಜಮಾ ಖಾತೆಯಲ್ಲಿ ಬರಿಬೇಕು. ಯಾಕಂದ್ರೆ ಅವ್ರ ಬಡ್ಡಿ ನಮಗೆ ಕೊಡ್ತಾರಂದ್ರೆ ಅದು ನಮ್ಗೆ ಏನಾಗಿರ್ತೈತಿ ರೀ, ಪ್ರಾಫಿಟ್ ಆಗಿರ್ತೈತಿ. ಹಿಂಗಾಗಿ ಜಮಾ ಖಾತೆಯಲ್ಲಿ ಬರಿಬೇಕು. ಹಾಗೂ ವಿದೇಶಿ ಸಾಲಗಳ ಮೇಲೆ ನಾವು ನೀಡತಕ್ಕಂಥ ಬಡ್ಡಿ, ಅವರಿಂದ ನಾವೇನಾದರೂ ಸಾಲ ಪಡೆದು ನಾವೇ ಬಡ್ಡಿಯನ್ನು ಕಟ್ತಿದ್ವಿ ಅಂದ್ರೆ ಅದನ್ನು ಖರ್ಚಿನ ಖಾತೆಯಲ್ಲಿ ಬರಿತಾ ಹೋಗಬೇಕು. ವಿದೇಶಿಯರು ನಮ್ಮ ದೇಶದಲ್ಲಿ ಮಾಡಿದ ಹೂಟೆಯ ಮೇಲೆ ಕೊಡಲಾಗ್ತಕ್ಕಂಥ ಲಾಭವನ್ನು ಖರ್ಚಿನ ಭಾಗದಲ್ಲಿ ಕೊಡಬೇಕು. ನೋಡ್ರಿ, ನಾವೇನಾದರೂ ಸಾಲವನ್ನು ಪಡೆದಿದ್ವಿ ಅಂದ್ರೆ ಅದಕ್ಕೆ ಬಡ್ಡಿಯನ್ನು ಪಾವತಿ ಮಾಡ್ತಿದ್ವಿ ಅಂದ್ರೆ ಅದು ಖರ್ಚಿನ ವಿಭಾಗದಲ್ಲಿ ಮಾಡಬೇಕು. ಅದೇ ರೀತಿಯಾಗಿ ವಿದೇಶಿಗರು ಏನಾದರೂ ನಮ್ಮಲ್ಲಿ ಹೂಡಿಕೆ ಮಾಡಿ ಅದರಿಂದ ಲಾಭ ಬರ್ತಿತ್ತು ಅಂದ್ರೆ ಆ ಲಾಭವನ್ನು ಸಹಿತ ಏನು ಮಾಡಬೇಕು, ಖರ್ಚಿನ ವಿಭಾಗದಲ್ಲಿ ಬರಿಬೇಕು. ಯಾಕಂದ್ರೆ ಆ ಲಾಭ ಏನಾಗಿರ್ತೈತಿ ರೀ, ವಿದೇಶಿಗಳಿಗೆ ಹೋಗ್ತಿರ್ತೈತಿ. ಆ ಕಾರಣಕ್ಕಾಗಿ ಅದನ್ನು ಖರ್ಚಿನ ವಿಭಾಗದಲ್ಲಿ ಬರಿಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಚಾಲ್ತಿ ಖಾತೆಯಲ್ಲಿ ಏಕಮುಖ ವರ್ಗಾವಣೆಗಳು. ಇಲ್ಲಿ ಏಕಮುಖ ವರ್ಗಾವಣೆಗಳಂದ್ರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ನೀಡಿದ ದಾನಗಳು ಮತ್ತು ಕೊಡುಗೆಗಳು, ರಾಯಭಾರಿ ಸಿಬ್ಬಂದಿ ವೇತನಗಳು, ಯುದ್ಧ ಪರಿಹಾರಗಳು ಮುಂತಾದವುಗಳನ್ನು ನಾವು ಏಕಮುಖದ ವರ್ಗಾವಣೆಗಳು ಅಂತೇಳಿ ಕರಿತೀವಿ. ಇಂಥವುಗಳನ್ನು ಸಹಿತ ನಾವೇನು ಮಾಡ್ತೀವಿ ರೀ, ಜಮಾ ಮತ್ತು ಖರ್ಚಿನ ವಿಭಾಗದಲ್ಲಿ ಬರ್ತೀವಿ. ಏಕಮುಖ ವರ್ಗಾವಣೆಗಳಿಂದ ಬರ್ತಕ್ಕಂಥ ಆದಾಯ ಏನಾದರೂ ಇತ್ತಂದ್ರೆ ಅದು ಜಮಾ ವಿಭಾಗದಲ್ಲಿ, ನಾವೇ ಕೊಡಬೇಕಾದಂಥ ಸಂದಾಯ ಮಾಡ್ತಕ್ಕಂಥ ಅಂಶ ಇತ್ತಂದ್ರೆ ಅದನ್ನು ಖರ್ಚಿನ ಭಾಗದಲ್ಲಿ ಏನು ಮಾಡಬೇಕು, ನಮೂದನೆಯನ್ನು ಮಾಡಬೇಕು. ಈಗ ಉದಾಹರಣೆಗೆ ನೋಡ್ರಿ, ನಾವು ಏನಾದರೂ ಉಡುಗೊರೆಯನ್ನು ಬೇರೆ ದೇಶಗಳಿಗೆ ಕೊಟ್ಟರೆ ಅದು ಖರ್ಚಿನ ವಿಭಾಗದಲ್ಲಿ ಬರಿಬೇಕು. ಯಾಕಂದ್ರೆ ನಾವು ಖರ್ಚು ಮಾಡಿರ್ತೀವಿ. ಒಂದು ವೇಳೆ ಬೇರೆ ದೇಶ ನಮಗೆ ಏನಾದರೂ ಉಡುಗೊರೆಯನ್ನು ಕೊಡ್ತಂದ್ರೆ ಆ ಉಡುಗೊರೆ ನಾವು ಪಡೆದಿರೋದ್ರಿಂದ ಅದನ್ನು ಏನು ಮಾಡಬೇಕು, ಜಮಾ ಖಾತೆಯಲ್ಲಿ ಬರಿತಾ ಹೋಗಬೇಕು. ಈ ರೀತಿಯಾಗಿ ಏಕಮುಖ ವರ್ಗಾವಣೆಗಳನ್ನು ಸಹಿತ ನಾವೇನು ಮಾಡ್ತೀವಿ ರೀ, ಡಬಲ್ ಎಂಟ್ರಿಯನ್ನು ಮಾಡ್ತೀವಿ. ಜಮಾ ಮತ್ತು ಖರ್ಚಿನ ವಿಭಾಗದಲ್ಲಿ ಬರಿತಾ ಹೋಗ್ತೀವಿ. ಇಷ್ಟೆಲ್ಲವೂ ಚಾಲ್ತಿ ಖಾತೆಯಲ್ಲಿ ಬರ್ತಕ್ಕಂಥ ಅಂಶಗಳು. ಇನ್ನೆಷ್ಟು ಬರ್ತಕ್ಕಂಥದ್ದು ಬಂಡವಾಳ ಖಾತೆ, ಕ್ಯಾಪಿಟಲ್ ಅಕೌಂಟ್. ಪಾವತಿ ಶುಲ್ಕಿನ ಎರಡನೇ ಪ್ರಮುಖ ವಿಭಾಗವೆಂದರೆ ಬಂಡವಾಳದ ಖಾತೆ. ಬಂಡವಾಳ ಖಾತೆ ಪ್ರಮುಖವಾಗಿ ಸಾಲಗಳು ಮತ್ತು ಬಂಡವಾಳದ ದಾಖಲೆ ಆಗಿರುತ್ತೆ. ಈ ಬಂಡವಾಳ ಖಾತೆಯಲ್ಲಿ ಮುಖ್ಯವಾಗಿ ಪಡೆದಂಥ ಸಾಲಗಳು ಆಗಿರ್ಬೋದು ಅಥವಾ ಬಂಡವಾಳದ ವ್ಯವಹಾರಗಳನ್ನು ದಾಖಲಿಸ್ತಕ್ಕಂಥ ಖಾತೆ ಆಗಿರ್ತೈತಿ. ಇಲ್ಲಿ ವಿದೇಶಗಳಿಂದ ಪಡೆಯಲಾಗುವ ಸಾಲಗಳು, ಚಿನ್ನದ ಮಾರಾಟದಿಂದ ಬರುವ ಆದಾಯ ಇತ್ಯಾದಿ ಬಂಡವಾಳ ವ್ಯವಹಾರದ ಆದಾಯವನ್ನು ಜಮಾ ವಿಭಾಗದಲ್ಲಿ ನಮೂದಿಸಲಾಗುತ್ತದೆ. ಇಲ್ಲಿ ವಿದೇಶಗಳಿಂದ ಏನಾದರೂ ಸಾಲಗಳನ್ನು ಪಡೆದ್ರೆ ಅದು ಜಮಾ ಖಾತೆಯಲ್ಲಿ ಬರಿತೀವಿ ರೀ. ವಿದೇಶಗಳಿಂದ ಏನಾದರೂ ಸಾಲವನ್ನು ಪಡೆದೀವಿ ಅಂದ್ರೆ ಅದು ಜಮಾ ಖಾತೆಯಲ್ಲಿ ಬರಿತೀವಿ. ಅಷ್ಟೇ ಅಲ್ಲದೆ ಚಿನ್ನವನ್ನು ಏನಾದರೂ ಆಮದು ಮಾಡ್ಕೊಂಡಿದ್ವಿ ಅಂದರೂ ಸಹಿತ ಅದನ್ನು ಜಮಾ ಖಾತೆಯಲ್ಲಿ ಬರಿತೀವಿ. ಯಾಕಂದ್ರೆ ಸಾಲ ಪಡೆದ ಮೇಲೆ ಆ ಹಣ ನಮಗೆ ಬರೋದರಿಂದ ಜಮಾ ಖಾತೆಯಲ್ಲಿ ಬರಿತೀವಿ. ಯಾವಾಗ ನಾವು ಬೇರೆ ದೇಶಗಳಿಗೆ ಸಾಲವನ್ನು ಕೊಡ್ತೀವಿ ಅಥವಾ ಚಿನ್ನದ ಮಾರಾಟ ಮಾಡ್ತೀವೋ ಆವಾಗ ಖರ್ಚಿನ ವಿಭಾಗದಲ್ಲಿ ಏನು ಮಾಡ್ತೀವಿ ರೀ, ಬರಿತಾ ಹೋಗ್ತೀವಿ. ನೋಡ್ರಿ, ಹಾಗೆಯೇ ಬೇರೆ ದೇಶಗಳಿಗೆ ಕೊಡಲಾಗುವ ಸಾಲಗಳು ಚಿನ್ನ ಕೊಳ್ಳುವುದರಿಂದ ಏನು ಮಾಡಬೇಕಾಗತ್ತೆ, ಅದನ್ನು ನಾವು ಖರ್ಚಿನ ವಿಭಾಗದಲ್ಲಿ ಬರಿತಾ ಹೋಗ್ಬೇಕಾಗತ್ತೆ. ಒಂದು ವೇಳೆ ಚಿನ್ನ ಕೊಂಡ್ವಿ ಅಂದ್ರೆ ಅದು ಖರ್ಚಿನ ವಿಭಾಗ. ಯಾಕಂದ್ರೆ ಕೊಂಡ್ವಿ ಅಂದ್ರೆ ಅದಕ್ಕೆ ಹಣ ಪಾವತಿ ಮಾಡಬೇಕಾಗಿರ್ತೈತಿ, ಖರ್ಚಿನ. ಇಲ್ಲಿ ನೋಡ್ರಿ, ಬಂಡವಾಳ ಖಾತೆಯಲ್ಲಿ ಮುಖ್ಯವಾಗಿ ಎರಡು ಅಂಶಗಳು ನೆನ್ಪಿಡಬೇಕು. ಒಂದು ಹಣ ಏನಿರ್ತೀವೋ ಆ ಬಂಡವಾಳ ಖಾತೆಯಲ್ಲೇ ಬರೀಬೇಕು. ಇನ್ನೊಂದು ಚಿನ್ನ. ಈ ಎರಡು ಅಂಶಗಳನ್ನು ಮಾತ್ರ ಬಂಡವಾಳ ಖಾತೆಯಲ್ಲಿ ಬರ್ತಾವೆ. ಒಂದು ವೇಳೆ ಕೇವಲ ಚಿನ್ನ ಇತ್ತಂದ್ರೆ ಬಂಡವಾಳ ಖಾತೆ, ಇನ್ನು ಏನಾದರೂ ಚಿನ್ನದ ಆಭರಣಗಳು ಇತ್ತಂದ್ರೆ ಮತ್ತೆ ಅದೇನಾಕೈತ್ರಿ, ಚಾಲ್ತಿ ಖಾತೆಯಲ್ಲಿ ಬರಿಬೇಕಾಕತಿ. ಯಾಕಂದ್ರೆ ಆಭರಣಗಳು ಏನಾಕೈತ್ರಿ ಮತ್ತೆ ಸರಕಾಗೋದ್ರಿಂದ ಅದು ಚಾಲ್ತಿ ಖಾತೆದಾಗ ಬರಿಬೇಕಾಗಿರ್ತೈತಿ. ಕೇವಲ ಚಿನ್ನ ಕೊಳ್ಳುವುದು, ಚಿನ್ನ ಮಾರುವುದು ಅಂತ ಇತ್ತಂದ್ರೆ, ಚಿನ್ನ ಏನಾದರೂ ಮಾರಿದ್ವಿ ಅಂದ್ರೆ ಅದೇನಾಗಿರ್ತೈತ್ರಿ, ಖರ್ಚಿನ ಖಾತೆದಾಗ ಹೋಗ್ತೈತಿ. ಚಿನ್ನ ಕೊಳ್ದ್ವಿ ಅಂದ್ರೆ ಅದೇನಾಕೈತ್ರಿ, ಖರ್ಚಿನ ಖಾತೆದಾಗ ಹೋಗ್ತೈತಿ. ಚಿನ್ನ ಏನಾದರೂ ನಾವು ಮಾರಿದ್ವಿ ಅಂದ್ರೆ ಅದೇನಾಕೈತಿ, ಜಮಾ ಖಾತೆದಾಗ ಹೋಗ್ತದ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಚಿನ್ನ ಕೊಳ್ಳುವುದರಿಂದ ಅದರ ಮೇಲೆ ಏನಾಕೈತೆ, ನಮಗೆ ಖರ್ಚಾಗೋದ್ರಿಂದ ಖರ್ಚಿನ ಖಾತೆಯಲ್ಲೇ ಬರಿಬೇಕು. ಯಾಕಂದ್ರೆ ತೊಗೊಂಡ್ವಿ ಅಂದ್ರೆ ಅದಕ್ಕೆ ನಾವು ಪೇ ಮಾಡಬೇಕು, ಅದು ಖರ್ಚಿನ ಖಾತೆಯಲ್ಲಿ ಇರ್ತೈತಿ. ಒಂದು ವೇಳೆ ಚಿನ್ನವನ್ನು ಮಾರಿದ್ವಿ ಅಂದ್ರೆ ಅದರಿಂದ ಹಣ ಬರೋದ್ರಿಂದ ಅದು ಏನು ಮಾಡಬೇಕಾಕೈತಿ, ಜಮಾ ಖಾತೆಯಲ್ಲಿ ನಮೂದನೆ ಮಾಡಬೇಕಾಕೈತಿ. ಈ ರೀತಿಯಾಗಿ ನಾವು ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾವತಿ ಶುಲ್ಕಿನ ಸಮತೋಲನಗಳು ಯಾವ ರೀತಿಯಾಗಿ ಇರ್ತೈತಿ. ಪಾವತಿ ಶುಲ್ಕ ಸಮತೋಲನಾಗಿ ಇರಬೇಕಂದ್ರೆ ಇಲ್ಲಿ ಪಾವತಿ ಶುಲ್ಕಿನ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯಲ್ಲಿನ ಜಮಾ ಮತ್ತು ಖರ್ಚುಗಳು ಪರಸ್ಪರ ಸಮವಾಗಿದ್ರೆ ಅದನ್ನು ನಾವು ಸಮತೋಲನ ಪಾವತಿ ಶುಲ್ಕವು ಅಂತೇಳಿ ಕರಿತೀವಿ. ಆಗ್ತಕ್ಕಂಥ ಖರ್ಚು ಮತ್ತು ಜಮಾ ಎರಡೂ ಸಮನಾಗಿರಬೇಕು, ಆವಾಗ ಅದು ಸಮತೋಲನ ಪಾವತಿ ಶುಲ್ಕ ಅಂತ ಕರಿತೀವಿ. ಒಂದು ವೇಳೆ ಖರ್ಚುಗಳೇ ಅಧಿಕವಾಗಿದ್ದು ಜಮಾ ಕಡಿಮೆ ಆಗಿದ್ದರೆ ಅದನ್ನು ಪಾವತಿ ಶುಲ್ಕಿನ ಅನಾನುಕೂಲತೆಗಳು ಅಂತೇಳಿ ಕರಿತೀವಿ. ಹೌದಾ, ಖರ್ಚಿಗಿಂತ ಜಮಾನೇ
ಕಡಿಮೆ ಇತ್ತಂದ್ರೆ ಅಥವಾ ಖರ್ಚು ಹೆಚ್ಚಿದ್ದು ಜಮಾ ಕಡಿಮೆ ಇತ್ತಂದ್ರೆ ಅದನ್ನು ಪಾವತಿ ಶುಲ್ಕಿನ ಅನಾನುಕೂಲತೆ ಅಂತ ಕರಿತೀವಿ. ಇನ್ನು ಖರ್ಚಿಗಿಂತ ಜಮಾವೇ ಅಧಿಕವಾಗಿದ್ದರೆ ಪಾವತಿ ಶುಲ್ಕಿನ ಅನುಕೂಲತೆ ಅಂತೇಳಿ ಕರಿತೀವಿ. ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಇದನ್ನು ನಾವು ಕರಿತೀವಿ. ಖರ್ಚಿಗಿಂತ ಜಮಾ ಹೆಚ್ಚಿದ್ರೆ ಅದನ್ನು ಪಾವತಿ ಶುಲ್ಕಿನ ಅನುಕೂಲಕರವಾದ ಪಾವತಿ ಶುಲ್ಕ ಅಂತೇಳಿ ಕರಿತೀವಿ. ಈ ರೀತಿಯಾಗಿ 3 ರೀತಿಯಾದ ಪಾವತಿ ಶುಲ್ಕಿನ ಸಮತೋಲನೆಯನ್ನು ನಾವು ನೋಡ್ತಾ ಬರ್ತೀವಿ. ಒಂದು, ಜಮಾ ಮತ್ತು ಖರ್ಚು ಎರಡು ಈಕ್ವಲ್ ಇದ್ದು ಅಂದ್ರೆ ಅದನ್ನು ಪಾವತಿ ಶುಲ್ಕಿನ ಸಮತೋಲನೆ ಅಂತ ಕರಿತೀವಿ. ಒಂದು ವೇಳೆ ಖರ್ಚುಗಳೇ ಅಧಿಕವಾಗಿದ್ದು ಜಮಾ ಕಡಿಮೆ ಇತ್ತಂದ್ರೆ ಪಾವತಿ ಶುಲ್ಕಿನ ಅನಾನುಕೂಲತೆ ಅಂತ ಕರಿತೀವಿ. ಒಂದು ವೇಳೆ ಖರ್ಚಿಗಿಂತ ಜಮಾವೇ ಅದಕ್ಕೆ ಇತ್ತಂದ್ರೆ ಅದನ್ನು ಸರ್ಪ್ಲಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಪಾವತಿ ಶುಲ್ಕಿನ ಅನುಕೂಲಕರವಾದ ಪರಿಸ್ಥಿತಿ ಅಂತೇಳಿ ಕರಿತೀವಿ. ಈಗ ನೆಕ್ಸ್ಟ್ ಏನು ಮಾಡೋಣ ರೀ, ಪಾವತಿ ಶುಲ್ಕಿನ ಒಂದು ಮಾದರಿ ಪಟ್ಟಿ ಯಾವ ರೀತಿಯಾಗಿರ್ತೈತೆ ಅಂತೇಳಿ ನೋಡೋಣ. ನೋಡ್ರಿ, ಇದು ಪಾವತಿ ಶುಲ್ಕಿನ ಒಂದು ಮಾದರಿ ಪಟ್ಟಿ. ಇಲ್ಲಿ ಪಾವತಿ ಶುಲ್ಕಿನ ನೋಡ್ರಿ ಚಾಲ್ತಿ ಖಾತೆ ಇದೆ, ಹೌದಾ? ಜಮಾ, ಖರ್ಚು, ನಿವಾಳ. ಏನಾದರೂ ಸರಕನ್ನ ನಾವು ಬೇರೆ ದೇಶಗಳಿಂದ ಕೊಂಡುಕೊಂಡ್ವಿ ಅಂದ್ರೆ ಅದು ಖರ್ಚಿನ ಖಾತೆಯಲ್ಲಿ ಬರೀಬೇಕು. ಇಲ್ಲಿ 0 ಬರೀಬೇಕು ಜಮಾವಾಗ ಖರ್ಚಿನ ಖಾತೆಯಲ್ಲಿ. ನೆಕ್ಸ್ಟ್ ಸೇವೆಗಳು ಅದೇ ರೀತಿಯಾಗಿ ಎಲ್ಲೋ ಏನಾಗಿರ್ಬೇಕು ರೀ, ಏನಾದರೂ ಬೇರೆ ದೇಶಗಳಿಂದ ನಾವು ತೊಗೊಂಡು ಅಂದ್ರೆ ಖರ್ಚಿನ ಖಾತೆಯಲ್ಲಿ ಬರೀಬೇಕು. ಅಥವಾ ನಾವು ಏನಾದರೂ ರಫ್ತು ಮಾಡಿದೆ ಅಂದ್ರೆ ಆವಾಗ ಜಮಾ ಖಾತೆಯಲ್ಲಿ ಏನು ಮಾಡಬೇಕು, ಬರಿತಾ ಹೋಗಬೇಕು. ಇದು ಚಾಲ್ತಿ ಖಾತೆಯ ಒಂದು ಮಾದರಿ ಪಟ್ಟಿ. ನೆಕ್ಸ್ಟ್ ಬಂಡವಾಳ ಖಾತೆಯ ಮಾದರಿ ಪಟ್ಟಿ ನೋಡ್ರಿ, ಇದು ಬಂಡವಾಳ ಖಾತೆ. ಈ ಬಂಡವಾಳ ಖಾತೆಯಲ್ಲಿ ಏನದಾವ ರೀ, ಖಾಸಗಿ ಸಾಲ ಆಗಿರ್ಬೋದು, ಬ್ಯಾಂಕ್ಗಳ ವ್ಯವಹಾರ ಆಗಿರ್ಬೋದು, ಸಾರ್ವಜನಿಕ ಸಾಲಗಳಾಗಿರ್ಬೋದು, ಸಾಲ ಮರುಪಾವತಿ ಆಗಿರ್ಬೋದು, ಇತರೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು. ಅದನ್ನು ಬಿಟ್ಟರೆ ಹಣಕಾಸಿನ ನಿಧಿ ಲೆಕ್ಕ IMFನಿಂದ ಪಡೆದಂಥ ಸಾಲ ಆಗಿರ್ಬೋದು ಅಥವಾ ಕೊಡ್ತಕ್ಕಂಥ ಸಾಲ ಆಗಿರ್ಬೋದು. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಇದನ್ನು IMFನಿಂದ ಪಡ್ತಕ್ಕಂಥ ಒಂದು ನಮೂದನೆ ಆಗಿರ್ತೈತಿ. ಅಷ್ಟೇ ಅಲ್ಲದೆ ಕಾಯ್ದಿರಿಸಲಾಗಿದ್ದ ಮತ್ತು ಹಣಕಾಸಿನ ಚಿನ್ನ ಆಗಿರ್ಬೋದು. ಆಗಲೇ ಹೇಳ್ದಂಗೆ ಬಂಡವಾಳ ಖಾತೆಯಲ್ಲಿ ಒಂದು ಹಣ, ಇನ್ನೊಂದು ಚಿನ್ನ, ಇವೆಲ್ಲವೂ ಏನು ಮಾಡಬೇಕು ರೀ, ಬಂಡವಾಳ ಖಾತೆಯಲ್ಲಿ ಬರೀಬೇಕು. ಇಲ್ಲಿ ಏನಾದರೂ ನಾವು ಒಂದು ಸಾಲವನ್ನು ಪಡೆದಿದ್ವಿ ಅಂದ್ರೆ ಜಮಾ ಖಾತೆಯಲ್ಲಿ ಬರೀಬೇಕು. ಮತ್ತು ಸಾಲವನ್ನು ಬೇರೆ ದೇಶಗಳಿಗೆ ಕೊಟ್ಟಿದ್ವಿ ಅಂದ್ರೆ ಅದು ಖರ್ಚಿನ ಭಾಗದಲ್ಲಿ ಬರಿಬೇಕು. ಏನಾದರೂ ಚಿನ್ನಗಳನ್ನು ನಾವು ಕೊಂಡ್ವಿ ಅಂದ್ರೆ ಅದು ಜಮಾ ಖಾತೆಯಲ್ಲಿ ಬರೀಬೇಕು, ಇದು ಖರ್ಚಿನ ಖಾತೆಯಲ್ಲಿ ಬರೀಬೇಕು. ಒಂದು ವೇಳೆ ಚಿನ್ನವನ್ನು ನಾವು ಮಾರಿದ್ವಿ ಅಂದ್ರೆ ಜಮಾ ಖಾತೆಯಲ್ಲಿ ಬರೀಬೇಕು. ಈ ರೀತಿಯಾಗಿ ಪಾವತಿ ಶುಲ್ಕಿನ ರಚನೆಯನ್ನು ನಾವು ಮಾಡಬೇಕಾಗೈತಿ. ಇದರ ಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಬಿಡಿಸೋದು ಎಂಬುದನ್ನು ಒಂದು ಉದಾಹರಣೆ ಮೂಲಕ ಏನು ಮಾಡೋಣ, ನೋಡ್ತಾ ಹೋಗೋಣ. ನೋಡ್ರಿ, ಒಂದು ಉದಾಹರಣೆ. ಫಾಲೋವಿಂಗ್ ಆರ್ ದ ಐಟಮ್ಸ್ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇನ್ ದ ರೆಸ್ಪೆಕ್ಟಿವ್ ಆಫ್ ಜಪಾನ್. ಕೆಳಗಿನವುಗಳು ಚೈನಾ ದೇಶದ ಆಮದು ಮತ್ತು ರಫ್ತುಗಳಿವೆ. ಆ್ಯಕ್ಚುಲಿ ಅದು ಇಂಗ್ಲೀಷ್ನಾಗ ಚೈನಾ ಆಗಬೇಕಾಯಿತು, ಜಪಾನ್ ಆಗಿದೆ. ನೋಡ್ರಿ, ಈ ರೀತಿಯಾಗಿ ಏನಾದವ್ರೆ ಕೆಲವೊಂದು ಐಟಮ್ಸ್ಗಳದಾವ. ಇದನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ರೀ, ಪಾವತಿ ಶುಲ್ಕಿನ ರಚನೆಯನ್ನು ಮಾಡಬೇಕು. ಇಲ್ಲೇನದಾವ ಸರಕುಗಳು ನೋಡ್ರಿ, ಎಕ್ಸ್ಪೋರ್ಟ್ ಗೂಡ್ಸ್ ಎಷ್ಟು ರಫ್ತು ಸರಕುಗಳನ್ನು ಮಾಡಿದ್ವಿ, 4,000 ಕೋಟಿ ರೂಪಾಯಿಯಷ್ಟು ಸರಕುಗಳನ್ನು ರಫ್ತು ಮಾಡಿದ್ವಿ. ಅಷ್ಟೇ ಅಲ್ಲದೆ 6,400 ಕೋಟಿ ರೂಪಾಯಿಯಷ್ಟು ಸರಕುಗಳನ್ನು ಆಮದು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ರಫ್ತು ಸೇವೆಗಳು, ಎಕ್ಸ್ಪೋರ್ಟ್ ಸರ್ವಿಸ್, ಈ 1,600 ಕೋಟಿ ರೂಪಾಯಿಯಷ್ಟು ಸೇವೆಗಳನ್ನು ಏನು ಮಾಡಿದ್ವಿ, ರಫ್ತು ಮಾಡಿದ್ವಿ. ಮತ್ತು 600 ಕೋಟಿ ರೂಪಾಯಿಗಳಷ್ಟು ಸೇವೆಗಳನ್ನು ಆಮದು ಮಾಡ್ಕೊಂಡಿದ್ವಿ. ನೋಡಿರಿ, ಸರಕನ್ನು ರಫ್ತು ಮಾಡಿದ್ರೆ ಜಮಾ ಖಾತೆಯಲ್ಲಿ ಬರಿಬೇಕು, ಆಮದು ಮಾಡ್ಕೊಂಡಿರೋದಂದ್ರೆ ಖರ್ಚು ಖಾತೆಯಲ್ಲಿ ಬರಿಬೇಕು. ಅದೇ ರೀತಿಯಾಗಿ ಸ್ವೀಕರಿಸಿದ ಕಾಣಿಕೆ, ಭಾರತಕ್ಕೆ ನೀಡಿದ ಕಾಣಿಕೆ ಆಗಿರ್ಬೋದು. ಬಂಡವಾಳ ಬಂತು ನೋಡ್ರಿ, ಇಲ್ಲಿ ಇದು ಬಂಡವಾಳ ಸ್ವೀಕೃತಿ. ಬೇರೆ ದೇಶಗಳಿಂದ ಏನಾದರೂ ಬಂಡವಾಳ ಪಡೆದಿದ್ವಿ ಅಂದ್ರೆ ಅದೇ ರೀತಿಯಾಗಿ ಬಂಡವಾಳ ಸಂದಾಯವನ್ನು ಮಾಡಿದ್ವಿ ಅಂದ್ರೆ, ಸ್ವೀಕರಿಸಿದ್ವಿ ಅಂದ್ರೆ ಖರ್ಚಿನ ಖಾತೆಯಲ್ಲಿ, ಇದು ಜಮಾ ಖಾತೆಯಲ್ಲಿ ಬರಿಬೇಕು. ಏನಾದರೂ ಸಂದಾಯ ಮಾಡಿದ್ವಿ ಅಂದ್ರೆ ಇದರ ಬರಿಬೇಕು ರೀ, ಖರ್ಚಿನ ಖಾತೆಯೊಳಗೆ ಬರಿಬೇಕು. ಈ ರೀತಿಯಾಗಿ ಒಂದು ಪ್ರಶ್ನೆ ಏನಿರ್ತೈತಿ. ಈ ಪ್ರಶ್ನೆಗಳಿಗೆ ಮತ್ತೆ ಪ್ರಶ್ನೆಗಳು ಯಾವ ರೀತಿಯಾಗಿ ಇರ್ತವೆ, ಇವೆಲ್ಲ ಐಟಮ್ಗಳದಾವ. ಪ್ರಶ್ನೆಗಳು ನೋಡ್ರಿ, ಮೊದಲನೇ ಪ್ರಶ್ನೆ ಏನೈತಿ, ವಾಟ್ ಡು ಯು ಮೀನ್ ಬೈ ಬ್ಯಾಲೆನ್ಸ್ ಆಫ್ ಪೇಮೆಂಟ್? ಸಂದಾಯ ಬಾಕಿ ಅಂದ್ರೆ ಏನು ಬರಿಬೇಕು. ಸಂದಾಯ ಬೇಕೆಂದ್ರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದಂಥ ವ್ಯಾಪಾರ ವ್ಯವಹಾರಗಳನ್ನು ತೋರಿಸುವ ಒಂದು ನಮೂನೆಯನ್ನು ಪಾವತಿ ಶುಲ್ಕವು ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು, ಮೇಲ್ಕಾಣಿಸಿದ ಅಂಕಿಅಂಶಗಳನ್ನು ಬಳಸಿ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ತಯಾರಿಸಿ. ಈ ಅಂಕಿಅಂಶಗಳನ್ನು ಬಳಸ್ಕೊಂಡು ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ತಯಾರಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮೂರನೇ ಕ್ವಶನ್ ಬರ್ತಕ್ಕಂಥದ್ದು, ಚೈನಾ ದೇಶದ ಸಂದಾಯ ಬಾಕಿ ಸ್ಥಿತಿ ಏನು? ಈ ಎರಡನೇ ಪ್ರಶ್ನೆಯನ್ನು ಬಿಡಿಸಿದಾಕರ ಸಂದಾಯ ಬಾಕಿ ಸ್ಥಿತಿ ಏನು ಎಂಬುದನ್ನು ಗೊತ್ತಾಗ್ತದೆ. ಆವಾಗ ಸಮತೋಲನ ಪಾವತಿ ಶುಲ್ಕ ಐತೋ ಅಥವಾ ಕೊರತೆ ಪಾವತಿ ಶುಲ್ಕ ಐತೋ ಅಥವಾ ಮೀಗುತೆಯ ಪಾವತಿ ಶುಲ್ಕ ಐತೋ ಅಂಥೇಳಿ ಮೂರನೇ ಆನ್ಸರ ಬರಿಬೇಕಾಗಿರುತ್ತೆ. ಇದು ಕ್ವಶನ್ ಐತ್ರಿ. ಇನ್ನು ಆನ್ಸರನ್ನು ಯಾವ ರೀತಿಯಾಗಿ ಬಿಡಿಸೋದನ್ನೋದು ನೋಡೋಣ. ನೋಡ್ರಿ, ಮೊದಲನೇದಾಗಿ ಚಾಲ್ತಿ ಖಾತೆ. ಚಾಲ್ತಿ ಖಾತೆ ಒಳಗೆ ಬರ್ತಕ್ಕಂಥ ಅಂಶಗಳೆಲ್ಲ ಬರೀಬೇಕು. ಇದು ಬಂಡವಾಳ ಖಾತೆ. ಬಂಡವಾಳ ಖಾತೆಯಲ್ಲಿ ಬರ್ತಕ್ಕಂಥ ಅಂಶಗಳು ನೋಡ್ರಿ, ಬಂಡವಾಳ ಖಾತೆಯಲ್ಲಿ ಕೇವಲ ಬಂಡವಾಳದ ಸ್ವೀಕೃತಿ ಮತ್ತು ಬಂಡವಾಳ ಸಂದಾಯವನ್ನು ಬರೆದಿದ್ವಿ. ಇಲ್ಲಿ ಚಾಲ್ತಿ ಖಾತೆ ಒಳಗೆ ನೋಡ್ರಿ,
ರಫ್ತು ಸರಕುಗಳನ್ನು ರಫ್ತು ಮಾಡಿದ್ರೆ ಅದರಿಂದ ನಮಗೆ ಏನಾಕತಿ ಆದಾಯ ಬರ್ತೈತಿ. ಆ ಕಾರಣಕ್ಕಾಗಿ ಅದನ್ನು ಏನು ಮಾಡ್ತೀವಿ ರೀ, ಜಮಾ ಖಾತೆಯಲ್ಲಿ ಮಾಡ್ತೀವಿ. ನೋಡ್ರಿ, ಜಮಾ ಬ್ರಾಕೆಟ್ನಾಗ ನಿಮ್ಗೆ ಗೊತ್ತಾಗಲಿ ಅಂತ ರಫ್ತು ಅಂತ ಬರ್ದೀನಿ, ಖರ್ಚಿನ ಖಾತೆಯಲ್ಲ ಆಮದು ಅಂತೇಳಿ ಬರ್ದಿದ್ದೀನಿ. ಒಂದು ವೇಳೆ ಸರಕುಗಳನ್ನು ಆಮದು ಮಾಡ್ಕೊಂಡಾಕರೆ ಏನಾಕತಿ ಅದು ನಮ್ಗೆ ಖರ್ಚಾಗೋದ್ರಿಂದ ಖರ್ಚಿನ ಖಾತೆಯಲ್ಲಿ ಬರ್ದಿದ್ವಿ. ಈ ಸರಕುಗಳಿಂದ ಆಗ್ತಕ್ಕಂಥ ಆಮದು ಮತ್ತು ರಫ್ತುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟೈತೆ ಅನ್ನೋದು ಬರಿಬೇಕು. 4,000 ಅಷ್ಟು ಏನು ಮಾಡಿಕೊಂಡಿದ್ವಿ ರೀ, ರಫ್ತು ಮಾಡಿದ್ವಿ. 6,400 ಕೋಟಿ ರೂಪಾಯಿಯಷ್ಟು ಆಮದು ಮಾಡ್ಕೊಂಡಿದ್ವಿ. ಹಾಗಾಗಿ ಜಮಾಗಿಂತ ಖರ್ಚು ಏನಾಗೈತಿ, ಹೆಚ್ಚಾಗೈತಿ. ಎಷ್ಟು ಹೆಚ್ಚಾಗೈತಿ ಅಂದ್ರೆ 2,400. ಆ ಕಾರಣಕ್ಕಾಗಿ ಇಲ್ಲಿ ಖರ್ಚನ್ನ ಕಳೆದಿರೋದ್ರಿಂದ ಮೈನಸ್ನಾಗ ಬರ್ತೈತ್ರಿ. ರೈಟ್. ಅದೇ ರೀತಿಯಾಗಿ ರಫ್ತು ಸರಕುಗಳನ್ನ ರಫ್ತು ಮಾಡ್ದಕ್ರೆ ಅದರಿಂದ ಆದಾಯ ಬರೋದ್ರಿಂದ ಜಮಾ ಖಾತೆಯಲ್ಲಿ ಬರ್ತೀವಿ. ಅದೇ ರೀತಿಯಾಗಿ ಸರಕುಗಳ ಆಮದು ಮಾಡ್ಕೊಂಡ್ರೆ ಖರ್ಚಾಗೋದ್ರಿಂದ ಖರ್ಚು ಖಾತೆಯಲ್ಲಿ ಬರ್ತೀವಿ. ಈ ಎರಡಕ್ಕರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ 1,000. ಇಲ್ಲಿ ಏನಾಗೈತಿ ರೀ, ಜಮಾ ಹೆಚ್ಚೈತಿ, ಖರ್ಚು ಕಡಿಮೆ ಇರೋದ್ರಿಂದ ಇಲ್ಲಿ ಏನಾಗೈತಿ ಪ್ಲಸ್ 1,000 ಬಂದೈತಿ. ನೆಕ್ಸ್ಟ್ ಗಿಫ್ಟ್, ಸ್ವೀಕೃತಿ ಕಾಣಿಕೆಗಳು. ನಾವು ಬೇರೆ ದೇಶಗಳಿಂದ ಕಾಣಿಕೆಯನ್ನು ಸ್ವೀಕರಿಸೋದ್ರಿಂದ ಅದು ಜಮಾ ಆಕೈತಿ. ನಮಗೆ ಯಾರೋ ಕಾಣಿಕೆ ಕೊಟ್ಟರೆ ಏನಾಕೈತಿ ರೀ, ನಮ್ಮ ಅಕೌಂಟಿಗೆ ಬರೋದ್ರಿಂದ ಅದನ್ನು ಜಮಾ ಖಾತೆಗೆ ಭಾರತ ನೀಡಿದ ಕಾಣಿಕೆ. ಭಾರತ ಬೇರೆ ದೇಶಗಳಿಗೆ ನೀಡುತ್ತಂದ್ರೆ ಅದನ್ನ ಏನಾಕೈತಿ ಖರ್ಚಾಗೋದ್ರಿಂದ ಖರ್ಚಿನ ಖಾತೆಯಲ್ಲಿ ಬರ್ತಿದ್ವಿ. ಈ ಜಮಗಳೆಲ್ಲವೂ ಕೂಡಿಸ್ಕೋಬೇಕ್ರಿ, ಖರ್ಚೆಲ್ಲ ಕೂಡಿಸ್ಕೋಬೇಕು. ಎಷ್ಟು ಆಕೈತಿ ಇದರ ಮಧ್ಯದ ವ್ಯತ್ಯಾಸವನ್ನು ಇಲ್ಲಿ ಬರೀರಿ. ಇಲ್ಲಿ ಈ ರೀತಿಯಾಗಿ ಇಲ್ಲಿ ಏನು ತೋರಿಸ್ತಾ ಇದೀನಲ್ಲ, ಹೀಗೆ ಕುಡಿಸಿದ್ರು ಆನ್ಸರ್ ಅಷ್ಟೇ ಬರೀಬೇಕು. ಈಗ ಅಡ್ಡ ರೀತಿಯಾಗಿ ಕುಡಿಸಿದ್ರು ಆನ್ಸರ್ ಅಷ್ಟೇ ಬರಬೇಕು. ಆವಾಗ ನಾವು ಬಿಡಿಸಿದ್ದು ಲೆಕ್ಕ ಏನಾಗೈತಿ ಕರೆಕ್ಟ್ ಆಗೈತಿ ಅಂತೇಳಿ ಅರ್ಥ. ಇನ್ನು ನೆಕ್ಸ್ಟ್ ಅದ್ರ ಕೆಳಗಡೆ ಏನು ಮಾಡ್ಬೇಕು ರೀ, ಬಂಡವಾಳ ಖಾತೆಯನ್ನು ಬರಿಬೇಕು. ಬಂಡವಾಳ ಖಾತೆಯಲ್ಲಿ ಬಂಡವಾಳ ಸ್ವೀಕೃತಿಗಳು. ಬಂಡವಾಳವನ್ನು ನಾವು ಬೇರೆ ದೇಶಗಳಿಂದ ಪಡೆದ್ರೆ ಏನಾಕತಿ ಅದು ನಮ್ಮ ಖಾತೆಗೆ ಬಂದು ಬೀಳುವುದರಿಂದ ಅದು ಜಮಾ ಆಕತಿ. ಆ ಕಾರಣಕ್ಕಾಗಿ ಜಮಾ ಖಾತೆಯಲ್ಲಿ ಏನು ಮಾಡ್ಬೇಕು ರೀ, ಬರಿಬೇಕು. ಒಂದು ವೇಳೆ ನಾವು ಬಂಡವಾಳವನ್ನು ಸಂದಾಯ ಮಾಡಿದ್ವಿ ಅಂದ್ರೆ ಅವಾಗ ಏನಾಕತಿ ಅದು ಖರ್ಚಾಗೋದ್ರಿಂದ ಖರ್ಚಿನ ವಿಭಾಗದಲ್ಲಿ ಕೊಡಬೇಕು. ಇದನ್ನು ಸಹಿತ ಕೆಳಗಡೆ ಲೆಕ್ಕ ಮಾಡಿಕೊಂಡು ಇದರ ವ್ಯತ್ಯಾಸ ಎಷ್ಟು ಬಂದಿರ್ತೈತೋ ಇದನ್ನು ಅಷ್ಟೇ ಬರಬೇಕು. ಇದಾದಮೇಲೆ ನೆಕ್ಸ್ಟ್ ಚಾಲ್ತಿ ಖಾತೆ ಬಂಡವಾಳ ಖಾತೆ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸಮಗ್ರ ಸಂದಾಯ ಬಾಕಿ ಅಂತೇಳಿ ಹಾಕಿ ಒಟ್ಟು ಸಂದಾಯ ಜಮಾ ಮತ್ತು ಖರ್ಚನ್ನು ಹಾಕಿ ಚಾಲ್ತಿ ಖಾತೆಯ ಅಂಶಗಳು ಬರಿಬೇಕು. ನೋಡ್ರಿ, ಇಲ್ಲಿ 6,560 ಜಮಾ ಖಾತೆಯ ಚಾಲ್ತಿ ಖಾತೆಯ ಜಮಾ ಎಷ್ಟೈತಿ ಅಷ್ಟು ಬರಿಬೇಕು. ಚಾಲ್ತಿ ಖಾತೆಯ ಖರ್ಚು ಎಷ್ಟೈತಿ ಬರಬೇಕು, ಅದರ ವ್ಯತ್ಯಾಸ ಎಷ್ಟೈತಿ ಅಷ್ಟು ಬರಿಬೇಕು. ನೆಕ್ಸ್ಟ್ ಬಂಡವಾಳ ಖಾತೆ ಒಟ್ಟು ಜಮಾ ಎಷ್ಟೈತಿ ಒಟ್ಟು ಖರ್ಚು ಎಷ್ಟೈತಿ ಬರಿಬೇಕು. ಅವು ಎರಡನ್ನು ಮತ್ತೆ ನಾವೇನು ಮಾಡ್ಬೇಕು ರೀ, ಕ್ಯಾಲ್ಕುಲೇಟ್ ಮಾಡ್ದಕ್ರೆ ಅದೆಷ್ಟು ಬರ್ತೈತೋ ಅಷ್ಟನ್ನು ಬರಿಬೇಕು. ಇಲ್ಲಿ ನೋಡಿರಿ, ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಎರಡಕ್ಕರ ಮೌಲ್ಯ ಎಷ್ಟೈತಿ. ಒಂದು ಚಾಲ್ತಿ ಖಾತೆ ಜಮಾಗಿಂತ ಖರ್ಚು ಹೆಚ್ಚು ಇರೋದ್ರಿಂದ ಮೈನಸ್ನಲ್ಲಿ ಬಂದೈತಿ. ಮತ್ತು ಬಂಡವಾಳ ಖಾತೆಯಲ್ಲಿ ಖರ್ಚಿಗಿಂತ ಜಮಾ ಹೆಚ್ಚು ಇರೋದ್ರಿಂದ ಇಲ್ಲಿ ಏನಾಕೈತಿ ಪ್ಲಸ್ನಲ್ಲಿ ಬಂದೈತಿ. ಹೀಗಾಗಿ ಎರಡು ಅಮೌಂಟ್ಗಳು ಸೇಮ್ ಇರೋದ್ರಿಂದ ಒಂದು ಮೈನಸ್ ಒಂದು ಪ್ಲಸ್ ಇರೋದ್ರಿಂದ ಅದೇನಾಕೈತಿ ರೀ, 0 ಆಗ್ತೈತಿ. ಬಿಡಿಸ್ದಾಕರೆ ಏನಾಕೈತಿ 0 ಆಕೈತಿ. 0 ಅಂದ್ರೆ ಏನ್ರಿ, ಇಲ್ಲಿ ನೋಡ್ರಿ, ಜಮಾನು ಎಷ್ಟೈತಿ 8,000 ಐತಿ, ಖರ್ಚುನು 8,000. ಅಂದರೆ ಪಾತಿ ಶುಲ್ಕ ಸಮತೋಲನದಾಗ ಐತಿ. ಜಮಾನು ಅಷ್ಟೇ ಐತಿ, ಖರ್ಚು ಅಷ್ಟೇ ಇರೋದ್ರಿಂದ ಪಾತಿ ಶುಲ್ಕ ಏನೈತಿ ಸಮತೋಲನಕ್ಕೆ ಒಳಪಟ್ಟವ. ಇನ್ನು 3ನೇ ಕ್ವಶನ್ ಇತ್ತು ನೋಡ್ರಿ, ಜಪಾನ್ ದೇಶದ ಪಾತಿ ಶುಲ್ಕ ಹೆಂಗೈತಿ ಅಂತ. ಅವಾಗ ಏನು ಬರ್ಬೇಕ್ರಿ, ಜಪಾನ್ ದೇಶವು ಸಮತೋಲನ ಸಂದಾಯ ಬಾಕಿಯನ್ನು ಹೊಂದಿದೆ ಅಂತೇಳಿ ಕೆಳಗಡೆ ಬರೀಬೇಕು. ಇಷ್ಟು ಬಿಡಿಸಿದ್ರೆ ನಮಗೆ ಏನಾಗತ್ತೆ ರೀ, 13 ಮಾರ್ಕ್ಸನ್ನು ಇದು 15 ಮಾರ್ಕ್ಸಿನ ಕ್ವಶನ್ ಇದು ಆಗಿರೋದ್ರಿಂದ ಔಟ್ ಆಫ್ ಔಟ್ ಸಿಗುವಂಥ ಚಾನ್ಸಸ್ಗಳು ಹೆಚ್ಚಾಗಿ ಇರ್ತಾವೆ. ರೈಟ್. ಈ ರೀತಿಯಾಗಿ ಇನ್ನು ನೆಕ್ಸ್ಟ್ ಇದೇ ರೀತಿಯಾಗಿ ಉದಾಹರಣೆಗಳು ನೋಡ್ತಾ ಬರೋಣ. ಮತ್ತೊಂದಿದೆ ನೋಡ್ರಿ, ಫಾಲೋಯಿಂಗ್ ಆರ್ ದ ಐಟಮ್ಸ್ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ಜಪಾನ್. ಈ ಕೆಳಗೆ ನಾವು ಜಪಾನ್ ದೇಶದ ಆಮದು ಮತ್ತು ರಫ್ತುಗಳಾಗ್ಯವ್ರೆ. ಇಲ್ಲಿ ಐಟಮ್ಸ್ಗಳು ಹೆಚ್ಚಿಗಿದಾವೆ ನೋಡ್ರಿ. ಅದ ಮಾಹಿತಿ ತಂತ್ರಜ್ಞಾನ, ಚಿನ್ನಾಭರಣಗಳ ಆಮದು ಕೊಟ್ಟಿದ್ದಾರೆ ನೋಡ್ರಿ. ಇವೆಲ್ಲವೂ ಇರೋದ್ರಿಂದ ಇದನ್ನು ಸಹಿತ ಬಿಡಿಸ್ರಿ, ಅವಾಗ ನಮ್ಗೆ ಪರ್ಫೆಕ್ಟಾಗಿ ಬರ್ತೈತಿ. ಇಲ್ಲೂ ಸಹಿತ ಮತ್ತೆ 3 ಕ್ವಶನ್ಗಳು ಇರ್ತಾವೆ ರೀ. ರಾಷ್ಟ್ರದ ಸಂದಾಯ ಬಾಕಿ ಅಂದ್ರೇನು, ಮೇಲ್ಕಾಣಿಸಿದ ಅಂಕಿಅಂಶಗಳನ್ನು ಬಳಸಿ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ತಯಾರಿಸಿ. ನೆಕ್ಸ್ಟ್ ಚೈನಾ ದೇಶದ ಸಂದಾಯ ಬಾಕಿ ಏನು, ಜಪಾನ್ ಆಗಬೇಕದು. ಜಪಾನ್ ದೇಶದ ಸಂದಾಯ ಬಾಕಿ ಸ್ಥಿತಿ ಏನು ಅಂಥೇಳಿ ಬರಿತಾ ಹೋಗಬೇಕು. ಇಲ್ಲಿ ಐಟಮ್ಗಳು ಹೆಚ್ಚಿರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ, ಯಾವ ಅಂಶಗಳು ಯಾವ ಖಾತೆಯಲ್ಲಿ ಬರೀಬೇಕು. ಚಾಲ್ತಿ ಖಾತೆಯಲ್ಲಿ ಯಾವ ಅಂಶಗಳು ಬರ್ತಾವೆ, ಬಂಡವಾಳ ಖಾತೆಯ ಅಂಶದಲ್ಲಿ ಯಾವ ಬರಿಬೇಕಂತೇಳಿ ನೋಡ್ತಾ ಬನ್ನಿರಿ. ನೋಡ್ರಿ, ಚಾಲ್ತಿ ಖಾತೆಯಲ್ಲಿ ಸರಕುಗಳ ರಫ್ತು ಬರ್ದಿವಿ, ಸರಕುಗಳ ಆಮದು ಬರ್ದಿವಿ, ಸೇವೆಗಳ ರಫ್ತು, ಸೇವೆಗಳ ಆಮದು, ಚಿನ್ನದ ಆಭರಣ. ಆ್ಯಕ್ಚುಲಿ ಚಿನ್ನ ಎಲ್ಲಿ ಬರಿಬೇಕ್ರಿ, ಬಂಡವಾಳ ಖಾತೆಗಳಲ್ಲಿ ಬರ್ತೈತಿ. ಆದರೆ ಇವ್ರು ಏನು ಕೊಟ್ಟಿದ್ದಾರೆ, ಚಿನ್ನದ ಆಭರಣಗಳು ಅಂತ ಕೊಟ್ರ. ಆಭರಣಗಳಂದ್ರೆ ಅದೇನಾಕೈತಿ ಸರಕಾಗಿ ಮಾರ್ಪಾಟಾಗೋದ್ರಿಂದ ಅದನ್ನು ನಾವೇನು ಮಾಡಿದೀವಿ ರೀ, ಚಾಲ್ತಿ ಖಾತೆಯಲ್ಲೇ ಬರ್ದಿದ್ವಿ. ರಫ್ತು ಮಾಡಿದ್ರೆ ಜಮಾ ಖಾತೆದಲ್ಲೇ, ಆಮದು ಮಾಡ್ಕೊಂಡ್ರೆ ಖರ್ಚಿನ ಖಾತೆಯಲ್ಲಿ. ಅದೇ ರೀತಿಯಾಗಿ ಮಾಹಿತಿ ತಂತ್ರಜ್ಞಾನ, ಹೌದಾ, ಅದು ಸೇವೆ ಆಗಿರೋದ್ರಿಂದ ಅದನ್ನು ಏನು ಮಾಡಿದ್ವಿ ಚಾಲ್ತಿ ಖಾತೆಯಲ್ಲಿ
ಬರೆದಿದ್ದೀವಿ ರೀ. ನೆಕ್ಸ್ಟ್ ಕಾಣಿಕೆಗಳಾಗಿರ್ಬೋದು, ಹೌದಾ, ಇವೆಲ್ಲವೂ ಏನು ಮಾಡಿದ್ದೀವಿ ರೀ ಚಾಲ್ತಿ ಖಾತೆದಲ್ಲಿ. ಇನ್ನು ಬಂಡವಾಳ ಖಾತೆಯಲ್ಲಿ ಕೇವಲ ಬಂಡವಾಳನ ಬರೆದಿದ್ವಿ. ಇದನ್ನು ಜಮಾ ಖರ್ಚು ಯಾವ ರೀತಿಯಾಗಿ ಬರಿಬೇಕಂತೇಳಿ ನಿಮ್ಗೆ ಗೊತ್ತಾಗಿದೆ. ಆಮೇಲೆ ಏನು ಮಾಡ್ಬೇಕು ರೀ, ಸಮಗ್ರ ಸಂದಾಯ ಬಾಕಿಯನ್ನು ಬರಿಬೇಕು. ಇಲ್ಲಿಯೂ ಸಹಿತ ಏನಾಗಿದೆ, ಆಲ್ಮೋಸ್ಟ್ ಆಗಿ ಜಮಾನು 1,55,000 ಕೋಟಿ ಐತಿ, ಖರ್ಚು 1,55,000 ಕೋಟಿ ಆಗಿರೋದ್ರಿಂದ ಇದನ್ನು ಸಹಿತ ಏನಾಗೈತಿ, ಸಮತೋಲನ ಸಂದಾಯ ಬಾಕಿಯನ್ನು ಹೊಂದೈತಿ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ನಾವು ಏನು ಮಾಡ್ತಾ ಹೋಗಬೇಕು, ಬಿಡಿಸ್ತಾ ಹೋಗಬೇಕು. ಬೇಕಾದ್ರೆ ಸ್ಕ್ರೀನನ್ನು ಪೋಸ್ ಮಾಡಿ ಅಥವಾ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ಒಂದು ಸಲ ಬಿಡಿಸಿ ನೋಡಿರಿ, ನಿಮ್ಗೆ ಅರ್ಥ ಆಗ್ತೈತಿ. ರೈಟ್. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ, ಇವೆಲ್ಲವೂ ಹಳೆ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನೇ ತೆಗೆದುಕೊಂಡಿದ್ದೀನಿ. ರೈಟ್. ಇದನ್ನು ಯಾವ ರೀತಿಯಾಗಿ ಬಿಡಿಸಿದ್ದೀನಿ ನೋಡಿರಿ. ರೈಟ್. ಇದನ್ನು ಸಮತೋಲನ ಸಂದಾಯ ಬಾಕಿನೇ ಇದೆ. ರೈಟ್. ಇದು ಮತ್ತೊಂದು ಕ್ವಶನ್. ಇಲ್ಲೂ ಐಟಮ್ಸ್ಗಳು ಭಾಳ ಇದಾವೆ ನೋಡಿರಿ. ಇದನ್ನು ಸಹಿತ ಏನು ಮಾಡಿರಿ, ಬಿಡಿಸಿ ನೋಡಿರಿ. ಆಲ್ರೆಡಿ ಇದನ್ನು ನಾನು ಬಿಡಿಸಿರ್ಬೋದು. ರೈಟ್. ಬಿಡಿಸಿದೆ ನೋಡಿರಿ. ಒಂದು ಸಲ ಸ್ಕ್ರೀನ್ ಪೌಸ್ ಮಾಡಿ ಒಂದು ಸಲ ನೀವು ಬಿಡಿಸ್ರಿ. ಬಿಡಿಸ್ದಾಕ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗ್ತೈತಿ. ರೈಟ್. ಅದೇ ರೀತಿಯಾಗಿ ಪೇಪರಲ್ಲಿ ಸಹಿತ ಬಿಡಿಸಿದ್ದೀನಿ. ಈ ಸ್ಕ್ರೀನ್ ಮೇಲೆ ನಿಮ್ಗೆ ಅಷ್ಟು ಬೇಗನೆ ಅರ್ಥ ಆಗಲಿಲ್ಲ ಅಂದ್ರೆ ಈ ಪೇಪರಲ್ಲಿ ಸಹಿತ ಏನು ಮಾಡಿದ್ದೀನಿ ರೀ, ಬಿಡಿಸಿದ್ದೀನಿ ನೋಡಿರಿ. ಪೇಪರಲ್ಲಿ ಯಾವ ರೀತಿಯಾಗಿ ಚಾಲ್ತಿ ಖಾತೆ ಬರೆದಿದ್ದೀನಿ, ರಫ್ತು ಸರಕುಗಳು, ಆಮದು ಸರಕುಗಳು, ನೆಕ್ಸ್ಟ್ ಚಿನ್ನದ ಆಭರಣಗಳ ರಫ್ತು ಮತ್ತು ಆಮದು, ಅವುಗಳನ್ನೆಲ್ಲವೂ ಸಹಿತ ಅಲ್ಲಿ ಹೇಗೆ PPTಯಲ್ಲಿತ್ತೋ ಅದೇ ರೀತಿಯಾಗಿ ಪೇಪರಲ್ಲಿಯೂ ಸಹಿತ ಬಿಡಿಸಿದ್ದೀನಿ. ಕೆಲವರಿಗೆ ಏನಾಗ್ತೈತಿ, ಅದು ಅಲ್ಲಿ ಕಾಲಮ್ಗಳು ಹಂಗೆ ಅದಾವೆ, ಇಲ್ಲಿ ಹೆಂಗೆ ಹಾಕೋಬೇಕಂತೇಳಿ ಡೌಟ್ ಇರ್ತೈತಿ. ಆ ಕಾರಣಕ್ಕಾಗಿ ಪೇಪರ್ದಲ್ಲಿಯೂ ಸಹಿತ ಏನು ಮಾಡಿದ್ದೀನಿ, ಬಿಡಿಸಿ ಅದನ್ನು ಇಲ್ಲಿ ಇಮೇಜ್ ಮಾಡಿ ಹಾಕಿದ್ದೀನಿ. ಅದನ್ನು ಸಹಿತ ಏನು ಮಾಡಿರಿ, ಬಿಡಿಸ್ಕೋಬೋದು. ರೈಟ್. ಈ ರೀತಿಯಾಗಿ ನಾವೇನು ಮಾಡಬೇಕಾಗೈತಿ, ಪೇಪರ್ನಲ್ಲಿ ಬಿಡಿಸಿದ್ರೆ ಆಲ್ಮೋಸ್ಟ್ ಒಂದು ಪೇಜಲ್ಲೇ ಮುಗಿತೈತಿ. 15 ಮಾರ್ಕ್ಸು ಬರೋ ಚಾನ್ಸಸ್ಗಳು ಹೆಚ್ಚಾಗಿ ಇರ್ತವೆ. ಆಲ್ಮೋಸ್ಟ್ ಆಗಿ ಈ ಹಿಂದಿನ ಸಿಲೆಬಸ್ಸಲ್ಲಿ ನೋಡಿದಾಕಾರ ಪಾವತಿ ಶುಲ್ಕ ಎಲ್ಲೆಲ್ಲಿ ಬರ್ತಿತ್ತೋ ಅಲ್ಲೆಲ್ಲಿ ಈ ಪಾವತಿ ಶುಲ್ಕಿನ ಮೇಲೆ ಒಂದು ಪ್ರಾಬ್ಲಮನ್ನು ಕೇಳ್ತಾನೆ ಬಂದಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಬಿಡಿಸೋದನ್ನೋದನ್ನು ನೋಡಿದಿರಿ. ಇನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡಿದ್ವಿ ರೀ, ಸಂದಾಯ ಬಾಕಿ ಅಂದ್ರೇನು, ವ್ಯಾಪಾರ ಶುಲ್ಕ ಅಂದ್ರೇನು, ಪಾವತಿ ಶುಲ್ಕ ಅಂದ್ರೇನು, ಪಾವತಿ ಶುಲ್ಕ ಒಳಗೊಂಡಿರ್ತಕ್ಕಂಥ ಕಾಂಪೋನೆಂಟ್ಸ್ಗಳು ಯಾವುವು ಎಂಬುದನ್ನು ನೋಡಿದ್ವಿ. ಅಷ್ಟೇ ಅಲ್ಲದೆ ಪಾವತಿ ಶುಲ್ಕಿನ ರಚನೆಯನ್ನು ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ಸಹಿತ ಏನು ಮಾಡಿದ್ವಿ ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಅತಿ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳ್ಬೋದು. ಯಾಕಂದರೆ ಇದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬಿದ್ದೇ ಬರ್ತೈತೆ. ಯಾಕಂದರೆ ಪಾವತಿ ಶುಲ್ಕಿನ ರಚನೆಯನ್ನು ಮಾಡಿರಿ ಅಂತೇಳಿ ಡಾಟಾಗಳನ್ನು ಕೊಟ್ಟಿರ್ತಾರೆ. ಅದನ್ನು 1-2 ಸಲ ಪ್ರಾಕ್ಟೀಸ್ ಮಾಡಿರಿ. ನೋಡಿ, ಪ್ರಾಕ್ಟೀಸ್ ಮಾಡಿದಂದ್ರೆ ಆಟೋಮೆಟಿಕ್ಲಿ ಬರ್ತೈತಿ. ಇದಕ್ಕೆ ಅತಿ ಹೆಚ್ಚಿನ ಟೈಮು ಹತ್ತಂಗಿಲ್ಲ. 10 ನಿಮಿಷ, 5ರಿಂದ 10 ನಿಮಿಷ ಒಳಗೆ ಲೆಕ್ಕ ಬಿಡಿಸ್ತೀರಿ. ಒಂದು ವೇಳೆ ಏನಾದರೂ 15 ಮಾರ್ಕ್ಸಿಂದು ಡಿಸ್ಕ್ರಿಪ್ಟಿವ್ ಬರೀಬೇಕಂದ್ರೆ ಮಿನಿಮಮ್ ನೀವು ಅರ್ಧ ತಾಸಾದರೂ ತೊಗೋತೀರಿ. ಆ ಕಾರಣಕ್ಕಾಗಿ ಟೈಮು ಸೇವ್ ಆಕೈತಿ ಮತ್ತು ಔಟ್ ಆಫ್ ಮಾರ್ಕ್ಸ್ ಇದಕ್ಕೆ ಬರ್ತವೆ. ಆ ಕಾರಣಕ್ಕಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಪಾವತಿ ಶುಲ್ಕಿನ ಸಮತೋಲನೆಗೆ ಕಾರಣ ಆಗ್ತಕ್ಕಂಥ ಅಂಶಗಳು ಯಾವುವು ಮತ್ತು ಪಾವತಿ ಶುಲ್ಕಿನ ಅಸಮತೋಲನೆಗೆ ಕಾರಣ ಆಗ್ತಕ್ಕಂಥ ಅಂಶಗಳು ಯಾವುವು ಎಂಬುದರ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಧನ್ಯವಾದಗಳು.